ಗುರುಭ್ಯೋ ನಮಃ ಹರಿ ಓಂ ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. 325ನೇ ಪುಟದಲ್ಲಿ ನಾವು ಇವತ್ತು ಪಾಠ ಓದ್ತಾ ಇದ್ದೀವಿ. ತಪಶ್ಶಬ್ದೇನೈವ ಯತಿಧರ್ಮಶ್ಚ ಉಕ್ತಃ ಅನ್ನೋ ವಾಕ್ಯ ಬೇಕೀಗ. ಯಾವ ಆಖ್ಯಾಯಿಕೆಯನ್ನ ಹೇಳಿದರೋ ಆ ಆಖ್ಯಾಯಿಕೆಯ ವಿಚಾರ ಏನು ಬಂತು? ನಿತ್ಯಜ್ಞಾನವುಳ್ಳ ಪರಮಾತ್ಮ ಅನ್ನೋ ಶಬ್ದಕ್ಕೆ ಭಗವಂತನಿಗೆ ಜನ್ಯವಾದ ಜ್ಞಾನ ಇಲ್ಲ, ಜ್ಞಾನ ಹುಟ್ಟಬೇಕಾಗಿಲ್ಲ. ನಿತ್ಯದಲ್ಲೂ ಎಲ್ಲ ಜ್ಞಾನ ಇದೆ. ನಿತ್ಯದಲ್ಲೂ ಎಲ್ಲ ಜ್ಞಾನ ಇರುವ ಪರಮಾತ್ಮನು ಈ ತರಹದಿಂದ ಆಲೋಚನೆ ಮಾಡಿದ, ಒಂದಕ್ಕಿಂತ ಒಂದು ಶ್ರೇಷ್ಠ ಅಂತ ತಿಳಿದ ಅಂತ ಹೇಗೆ ಹೇಳೋದು ಅಂದ್ರೆ ಅಭಿವ್ಯಕ್ತಿಯನ್ನ ಮಾಡ್ತಾನೆ ಅಂತ ತಿಳಿದುಕೊಳ್ಳಬೇಕು. ಬೇರೆ ಏನಿಲ್ಲ, ಅಭಿವ್ಯಕ್ತಿಯನ್ನೇ ಈ ಭಾಷೆಯಲ್ಲಿ ತಿಳಿಸಿದೆ ವೇದ ಅಂತ ಅರ್ಥ ಮಾಡಿಕೊಳ್ಳ್ರಿ. ಆಯ್ತಾ? ಇನ್ನು ಮುಂದೆ ನೋಡ್ರಿ ಏನಾಯ್ತು. ತಪಃ ಎಂಬ ಶಬ್ದದಿಂದಲೇನೆ ಯತಿ ಧರ್ಮವನ್ನು ಹೇಳಲಾಗಿದೆ ಅಂತ ಶ್ರೀಮದಾಚಾರ್ಯರ ವ್ಯಾಖ್ಯಾನ. ಇದು ಯಾಕೆ ಬೇಕಾಯಿತು ಅಂತ ಒಂದು ಪ್ರಶ್ನೆ. ಏನದ ಅಂತಂದ್ರೆ ತ್ರಯೋ ಧರ್ಮಸ್ಕಂದಾಹ ಅಂತ ನಿನ್ನೆ ಓದುವಾಗ 3 ಧರ್ಮವೃಕ್ಷದ ಶಾಖೆಗಳು ಯಾವ್ದ್ಯಾವುದು? ಯಜ್ಞ, ಅಧ್ಯಯನ, ದಾನ ಅಂತ ಗೃಹಸ್ಥಾಶ್ರಮೆಯನ್ನ, ತಪ ಅಂತ ತಿಳಿದುಕೊಂಡು ವಾನಪ್ರಸ್ಥಾಶ್ರಮೆಯನ್ನ, ಬ್ರಹ್ಮಚಾರಿಯನ್ನ ಹೇಳಿದ್ದಾರೆ. ಸನ್ಯಾಸಿಯನ್ನ ಹೇಳಿಲ್ಲ ಅಂತ ಅನಿಸ್ತದ ಮೇಲ್ ನೋಡ್ಲಿಕ್ಕೆ. ಹಂಗೇನಿಲ್ಲ. ಈ ಮಂತ್ರದಲ್ಲಿ ಸನ್ಯಾಸಿಗಳು ಬಂದಾರ. ಅವರು ಯಾವ ಶಬ್ದದಿಂದ ಹೇಳಲ್ಪಟ್ಟಾರ? ತಪಃ ಅನ್ನೋ ಶಬ್ದದಿಂದ ಹೇಳಲ್ಪಟ್ಟಾರ. ಇಷ್ಟ ಅರ್ಥ ಮಾಡಿಕೊಳ್ಳ್ರಿ ಅಂತ ಶ್ರೀಮದಾಚಾರ್ಯ. ಕಾರಣವೇನು ಅಂದ್ರೆ ಬೇರೆ ಭಾಷ್ಯಕಾರರು ಈ ವಾಕ್ಯವನ್ನ 2 ಭಾಗ ಮಾಡ್ತಾರೆ. 2 ಭಾಗ ಮಾಡಿ ಗೃಹಸ್ಥರು, ವಾನಪ್ರಸ್ಥರು, ಬ್ರಹ್ಮಚಾರಿಗಳಿಗೆ ಪುಣ್ಯಲೋಕ ಭವಂತಿ, ಪುಣ್ಯಲೋಕಗಳಾಗ್ತದೆ. ಇನ್ನು ಹೇಳದೇ ಇದ್ದ ವ್ಯಕ್ತಿ ಯಾರು ಅಂದ್ರೆ ಸನ್ಯಾಸಿ. ಅವ ಅಮೃತತ್ವ ಬ್ರಹ್ಮ ಸಂಸ್ಥೋ ಅಮೃತತ್ವಮೇತಿ ಅಂತಂದ್ರೆ ಬ್ರಹ್ಮ ಸಂಸ್ಥಾ ಅನ್ನೋ ಶಬ್ದಕ್ಕೆ ಸನ್ಯಾಸಿಗಳಾದವರು ಮುಕ್ತರಾಗ್ತಾರೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅಂದ್ರೆ ಬೇರೆ ಭಾಷ್ಯಕಾರರ ಪ್ರಕಾರ ಸನ್ಯಾಸಾಶ್ರಮ ಇದ್ರೆ ಸಾಕು ಮೋಕ್ಷ ಆಗ್ತದೆ ಅಂತ ಅವರ ಅಭಿಪ್ರಾಯ ಅದ. ಇದು ಸ್ವಲ್ಪ ಶಾಸ್ತ್ರಕ್ಕೆ ವಿರುದ್ಧ ಅಂತ ತೋರಿ ಬರ್ತದೆ. ಸ್ವಲ್ಪ ಏನು ಪೂರ್ಣವಾಗಿಯೇ ಮೇಲ್ನೋಟಕ್ಕೇನು ಆಳಕ್ಕೂ ಕೂಡ ಇದು ಶಾಸ್ತ್ರದ ವಿರುದ್ಧ ಅಂತ ಅನಿಸ್ತದೆ. ಅದಕ್ಕೆ ಶ್ರೀಮದಾಚಾರ್ಯರು ಮುಂದೆ ಹೆಚ್ಚು ವಿವರಣೆ ಮಾಡಬೇಕಾಗಿದೆ. ಪ್ರಾರಂಭದಲ್ಲಿ ಈ ಒಂದು ಮಾತು ಹೇರು, ತಪಶ್ಶಬ್ದೇನೈವ ಯತಿಧರ್ಮಶ್ಚ ಉಕ್ತಃ. ತಪ್ಪು ತಿಳ್ಕೊಂಡಿದ್ದೀಯಪ್ಪ. ಯತಿಧರ್ಮವನ್ನು ಹೇಳಲಾಗಿದೆ ಎಲ್ಲಿ? ತಪಃ ಅನ್ನುವ ಶಬ್ದದಿಂದಲೇನೆ. ಇಷ್ಟು ಪ್ರಾಸ್ತಾವಿಕ ಅದ. ಸರಿ, ಈಗೇನಾಯಿತು ಅಂತಂದ್ರೆ ಮಂತ್ರದಲ್ಲಿ 4 ಆಶ್ರಮದವರು ಬಂದರು. ಬ್ರಹ್ಮಚರ್ಯಾಶ್ರಮದವರು, ಗೃಹಸ್ಥಾಶ್ರಮದವರು, ವಾನಪ್ರಸ್ಥದವರು, ಸನ್ಯಾಸಿಗಳು ಬಂದರು. ಅದಕ್ಕೆ ಮುಂದಿನ ವಾಕ್ಯ ಸರ್ವೇಷಾಂ ಆಶ್ರಯಸ್ಥಾನಾಂ ಅಜ್ಞಾನಾಂ ಪುಣ್ಯಲೋಕತ ಅಪರೋಕ್ಷದೃಶಾಂ ವಿಷ್ಣೋಃ ಅಮೃತತ್ವಂ ನ ಚಾನ್ಯಥ. ಸರ್ವೇಷಾಂ 4 ಆಶ್ರಮಸ್ಥಾನಾಂ ಆಶ್ರಮದಲ್ಲಿ ಇರುವ ಅಜ್ಞಾನಾಂ ಅಪರೋಕ್ಷ ಜ್ಞಾನಿಗಳಾಗದೇ ಇದ್ದವರಿಗೆ ಪುಣ್ಯಲೋಕತ ಪುಣ್ಯಲೋಕವನ್ನು ಹೊಂದುತ್ತಾರೆ. ಅವರಿಗೆ ಅಪರೋಕ್ಷ ಜ್ಞಾನ ಆಗಿಲ್ಲ. 4 ಮಂದಿಗೂ ಅಪರೋಕ್ಷ ಜ್ಞಾನ ಆಗಿಲ್ಲ, ಆದ್ರಿಂದ ಇಲ್ಲ. ಅಪರೋಕ್ಷ ದೃಶಾಂ ಸರ್ವೇಷಾಂ ಆಶ್ರಮಸ್ಥಾನ. ಮತ್ತೊಂದು ಸರ್ತಿ ಒಂದು ವೇಳೆ 4 ಮಂದಿಗೂ ಅಪರೋಕ್ಷ ಜ್ಞಾನ ಆಗಿದ್ರ, ಉದಾಹರಣೆಗೆ ಬ್ರಹ್ಮಚಾರಿಗಳಾಗ್ಯಾರ, ಅವ ಬ್ರಹ್ಮಚರ್ಯದಿಂದಲೇ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿದ್ದಾನೆ, ಅವನಿಗೇನು ಅಮೃತತ್ವಮೇತಿ, ಮೋಕ್ಷ ಪಡಿತಾನವ. ಸನ್ಯಾಸಿಯೇ ಆಗಬೇಕು ಅಂತೇನು ನಿಯಮ ಇಲ್ಲ. ಸನ್ಯಾಸಿಯಾದ ಮಾತ್ರಕ್ಕೆ ಅಪರೋಕ್ಷ ಜ್ಞಾನಿ ಆಗಿಲ್ಲ ಅಂತಾದ್ರೆ ಮೋಕ್ಷವಿಲ್ಲ. ಬಹಳ ಗಂಭೀರದ ವಿಷಯ, ಬಹಳ ದೊಡ್ಡದ. ಯಾಕಂದ್ರೆ 12ನೇ ಶತಮಾನದವರೆಗೂ ಕೂಡ ಪ್ರಾಚೀನ ಭಾಷ್ಯಕಾರರ ಮಾತುಗಳೇ ಎಲ್ಲರ ಕಿವಿಯಲ್ಲೂ
ರಣರಣಿಸುತ್ತಿದ್ದದ್ರಿಂದಾಗಿ ಸನ್ಯಾಸಿಗಳಾದ್ರೆ ಸಾಕು ಮೋಕ್ಷಕ್ಕೆ ಹೋಗ್ತೀವಿ, ಸನ್ಯಾಸಿಗಳಾದ್ರೆ ಸಾಕು ಮೋಕ್ಷಕ್ಕೆ ಹೋಗ್ತೀವಿ ಅಂತ ಹೇಳಿ ಕೆಲವರು ಆತುರ ಸನ್ಯಾಸವನ್ನ ತಗೊಳ್ತಿದ್ರು. ಅಂದ್ರೆ ಸಾಯೋ ಕಾಲಕ್ಕ ಸ್ವಾಮಿಗಳಾಗಿ ಸತ್ಬಿಡೋದು. ಅಂದ್ರೆ ನಾ ಮೋಕ್ಷಕ್ಕೆ ಹೋಗ್ಬಿಡ್ತೀನಿ, ಯಾಕಂದ್ರೆ ನಮ್ಮ ಆಚಾರ ಪುಸ್ತಕ ಬರ್ದಾರ ಅವರು. ಅವ್ರ ಆಚಾರ ಪುಸ್ತಕದಾಗ ಬರ್ದಾರ, ಎಲ್ಲಾ ಆಚಾರ ಪುಸ್ತಕ ಇರ್ಬೇಕಲ್ಲ, ಅದು ಬಾದರಾಯಣಾಚಾರ ಪುಸ್ತಕ ಇರ್ಬೇಕಲ್ಲ. ಹಾ, ಇದೊಂದು ಪ್ರಥಾ ಹೊಂಟಿತ್ತು, ನೆನಪಿಟ್ಟುಕೊಳ್ರಿ. ಆತುರ ಸನ್ಯಾಸ ಅಂತ ಅನ್ನೋದು ಧರ್ಮಶಾಸ್ತ್ರದಲ್ಲಿ ಅದ, ಇಲ್ಲ ಅಂದಿಲ್ಲ. ಆದ್ರೆ ತಪ್ಪು ಕಲ್ಪನೆ ಏನಾಗಿತ್ತು ಅಂದ್ರೆ, ಕೊನೆಗೆ ಹೋಗೋ ದಿವಸ ಹಿಂದಿನ ದಿವಸ ಸ್ವಾಮಿಗಳಾಗಿ ಹೋಗ್ಬಿಟ್ರೆ ಡೈರೆಕ್ಟ್ ಅವ ಮೋಕ್ಷಕ್ಕನೆ ಅಂತ ತಿಳ್ಕೊಂಡಿದ್ರು. ತಪ್ಪು. ಶ್ರೀಮದಾಚಾರ್ಯ ಅಂತಾರೆ, ಸನ್ಯಾಸಿಯಾದ ಮಾತ್ರಕ್ಕೆ ಮೋಕ್ಷ ಹೊಂತಾನ ಎಂಬೋ ತಪ್ಪು ಕಲ್ಪನೆ ತೆಗೆದು ಹಾಕ್ರಿ. ಅಪರೋಕ್ಷ ಜ್ಞಾನಿಯಾಗಿದ್ದ ಗೃಹಸ್ಥನಾದ್ರೂ ಮೋಕ್ಷ ಹೊಂತ, ಅದಕ್ಕೇನು ಸಂಬಂಧ ಇಲ್ಲ. ಮತ್ತೆ ಸನ್ಯಾಸಿ ಎದಕ್ ಬೇಕಂಗಾರ ಅಂತಂದ್ರೆ ಹೇಳ್ತೀವಿ, ಯಾಕೆ ಸನ್ಯಾಸ ಬೇಕು ಅಂತ ಆಮೇಲೆ ಹೇಳ್ತೀವಿ. ಶ್ರೀಮದಾಚಾರ್ಯರ ಸ್ಪಷ್ಟವಾದ ನಿಲುವು ಏನು ಅಂತ ಕೇಳಿದ್ರೆ, ಸರ್ವೇಶಾಂ ಆಶ್ರಯಸ್ಥಾನಾಂ ಅಜ್ಞಾನಾಂ ಪುಣ್ಯಲೋಕತ. 4 ಮಂದಿಗೂ ಅಪರೋಕ್ಷ ಜ್ಞಾನ ಆಗಿಲ್ಲ ಅಂದ್ರೆ ಅವರು ಪುಣ್ಯಲೋಕ ಹೊಂತಾರೆ. ಸಾಧನೆ ಮಾಡ್ಯಾರ ಪುಣ್ಯಲೋಕಕ್ಕೆ ಹೋಗ್ತಾರೆ, ಮತ್ತೆ ಬರ್ತಾರೆ. 4 ಮಂದಿಯು ಅಪರೋಕ್ಷ ಜ್ಞಾನಿಗಳಾಗಿದ್ರೆ ಮೋಕ್ಷಕ್ಕೆ ಹೋಗ್ತಾರೆ. ಹಿಂಗಾಗಿಯೇ ನಮ್ಮ ಸಿದ್ಧಾಂತದ ಮತ್ತ ಪ್ರಚಾರ ಬಂದ ಮೇಲೆ ಎಷ್ಟೋ ಜನ ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ರು. ಯಾಕ ಅಂತಂದ್ರೆ, ನೆಮ್ಮದಿ ಉಸಿರು ಬಿಟ್ರು. ಕಾರಣ ಏನು ಅಂದ್ರೆ, ನಾವು ಗೃಹಸ್ಥಾಶ್ರಮಿಗಳಾಗಿ ಸಾಧನ ಮಾಡಿಕೊಂಡ್ರು ಅಪರೋಕ್ಷ ಜ್ಞಾನ ಆದ್ರೆ ಸಾಕಪ್ಪ ಅಂತ ಧೈರ್ಯ ಬಂತು. ಅಲ್ಲಿವರೆಗೆ ಜನರಲ್ಲಿ ಭ್ರಾಂತಿ ಏನ್ ತುಂಬಿತ್ತು ಅಂದ್ರೆ, ಎಲ್ಲಾರು ಸ್ವಾಮಿಗಳಾಗಬೇಕು, ಎಲ್ಲಾರು ಸ್ವಾಮಿಗಳಾಗಬೇಕು, ಆದ್ರೆ ಮೋಕ್ಷಕ್ಕೆ ಹೋಗ್ತಾರ. ಅದ್ ಹೆಂಗಿತ್ತು ಅಂದ್ರೆ, ಕೆಲವರ ಬೌದ್ಧ ಮತದ ಛಾಯಾ ನೆರಳು ಶಾಖಾ ಬಿದ್ದಿತ್ತು ಅವ್ರ ಮೇಲೆ. ಯಾಕಂದ್ರೆ ಬೌದ್ಧ ಮತದಲ್ಲಿ ಎಲ್ಲಾರು ಸ್ವಾಮಿಗಳಲ್ಲಿ, ಗಂಡ ಸ್ವಾಮಿಗಳು, ಹೆಂಡತಿ ಸ್ವಾಮಿಗಳು, ಮಗ ಸ್ವಾಮಿಗಳು, ಮಗಳು ಸ್ವಾಮಿಗಳಲ್ಲಿ. ಅವ್ರಲ್ಲಿ ಹೆಂಗಾದ ಗೊತ್ತಿಲ್ಲ. ಮತ್ತೆ ಬೌದ್ಧ ಮತದಲ್ಲಿ ಎಲ್ಲಾರು ಸ್ವಾಮಿಗಳಾಗ್ಬೋದು. ಇವರು ನಮ್ಮ ಮಗ ಸ್ವಾಮಿಗಳು, ಇವ್ರು ನನ್ನ ಹೆಂಡತಿ ಸ್ವಾಮಿಗಳು ಅಂತ ಪರಿಚಯ ಮಾಡಿಸೋದು ಅಷ್ಟ. ಅಲ್ಲಿ ಯಾರು ಬೇಕಾದ್ರೆ ಸ್ವಾಮಿಗಳಾಗ್ಬೋದು, ಗಂಡು ಹೆಣ್ಣು ಎಲ್ಲಾರು ಸ್ವಾಮಿಗಳಾಗ. ಹಂಗಿಲ್ಲ. ಅದರದ್ದು ನೆರಳ ಬಿದ್ದದಕ್ಕೆ ಆ ಭಾಷ್ಯಗಳಲ್ಲಿ ಹಂಗೆ ಕಂಡು ಬಂದದ್ದು. ನಮ್ಮ ಸರ್ವಾತ್ಮ ಇಲ್ಲ ಶ್ರೀಮದಾಚಾರ್ಯ ತಿಳಿಸ್ತಾರ. ಸರಿ, ಗೃಹಸ್ಥರು ಸಂತೋಷದಿಂದ ಮೋಕ್ಷ ಹೊಂದಬಹುದು ಸಾಧನ ಮಾಡ್ಕೊಂಡು. ಅಷ್ಟು ಜನ್ಮದಾಗೂ ಸಾಧನ ಮಾಡ್ಕೊಂಡು ಗೃಹಸ್ಥರ ಇದ್ದು ಮೋಕ್ಷ ಆಗ್ಬೇಕು. ಅದೇನು ಸ್ವಾಮಿಗಳಾಗ್ಲೇಬೇಕು ಅಂತ ಏನಿಲ್ಲ. ಆದ್ರೆ ಸರಿ, ಇಲ್ಲ ಅದೇ ಇಲ್ಲ. ಓಕೆನಾ? ಸರಿ, ಈಗೇನಾಯ್ತು ಅಂದ್ರೆ, ಈ ಮಂತ್ರದಲ್ಲಿ ಯಾವುದನ್ನ ಯಾರು ಓಂಕಾರದ ಉಪಾಸನೆಯನ್ನ ಮಾಡುವಂತಹ ಅಧಿಕಾರಿಗಳು ಅಂತ ಅನಿಸಿಕೊಂಡವರಿದ್ದಾರೋ, ಗೃಹಸ್ಥ ಯತಿ ವಾನಪ್ರಸ್ಥ ಬ್ರಹ್ಮಚಾರಿಗಳು, ಇವ್ರು 4 ಜನರು ಕೂಡ ಬಿಂಬಾಪರೋಕ್ಷವನ್ನ ಪಡೆಯದೆ ಹೋದರೆ ಅವರಿಗೆ ಮೋಕ್ಷವಿಲ್ಲ. ಬಿಂಬಾಪರೋಕ್ಷವನ್ನ ಪಡೆದಿದ್ದರೆ ಸನ್ಯಾಸಿ ಏನು ಬ್ರಹ್ಮಚಾರಿ ಏನು ಎಲ್ಲರಿಗೂ ಮೋಕ್ಷ ಉಂಟು ಅಂತ ಸ್ಪಷ್ಟೀಕರಣ ಮಾಡಿದರು. ಯಾಕಂದ್ರೆ ಅದಕ್ಕೆ ಮುಂದೆ ವಿವರಣೆ ಕೊಡೋರಿದ್ದಾರೆ. ಇರ್ಲಿ, ಅದು ಬರೋಣ, ಮುಂದೆ ಹೋಗೋಣಂತ. ಆಯ್ತಾ? ಈಗ ನೋಡ್ರಿ, ಯಜ್ಞ ಅಧ್ಯಯನ ದಾನೈಸ್ತು ಗೃಹೀ ಸ್ಯಾತ್ ಸೋಮಲೋಕಗ. ಬಹಳ ಅದ್ಭುತವಾದ ಮಾತೀಗ. ಹೌದು, ಈಗ ನನಗಂತರೂ ಅಪರೋಕ್ಷ ಜ್ಞಾನ ಆಗಿಲ್ಲ, ಆದ್ರೆ ಗೃಹಸ್ಥ ಧರ್ಮವನ್ನ ಚತೂ ತಪ್ಪದೆ ಮಾಡಿದ್ದೀನಿ. ಆ ಸ್ಮೃತಿ ಗ್ರಂಥಗಳಲ್ಲಿ, ವೇದ ಗ್ರಂಥಗಳಲ್ಲಿ ಚ ಅಂದ್ರೆ ಅದನ್ನು ಮಾಡ್ತೀನಿ, ತೂ ಅಂದ್ರೆ ಅದನ್ನು ಮಾಡಿದ್ದೀನಿ. ನನಗೇನ್ ಫಲ ಅಂತ ಕೇಳಿದ್ರೆ, ನೋಡಪ್ಪ, ನೀನು ಮಾಡಿದ ಅಧ್ಯಯನ, ನೀನು ಮಾಡಿದ ಯಜ್ಞ, ನೀನು ಮಾಡಿದ ದಾನ ನಿನ್ನನ್ನ ಗೃಹಸ್ಥಾಶ್ರಮಿ ಎಂಬುದಾಗಿ ಪರಿಚಯಿಸಿ ಆ ಪುಣ್ಯದಿಂದ ಚಂದ್ರಲೋಕಕ್ಕೆ ಕರೆದುಕೊಂಡು ಹೋಗುತ್ತವೆ. ಸೋಮಲೋಕಗ. ಸೋಮಲೋಕ ಅಂದ್ರೆ ಚಂದ್ರಲೋಕ. ಅಲ್ಲಿ ಸೋಮ ಶಬ್ದಕ್ಕೆ ಚಂದ್ರ ಅಂತ ಅರ್ಥ. ಆಯ್ತಾ? ಸೋಮ ಅಂದ್ರೆ ಚಂದ್ರ, ಚಂದ್ರಲೋಕಗ ಒಂದಾಯ್ತು. ಅಂದ್ರೆ ವಿಚಾರ ಮಾಡ್ರಿ, ನಾನೊಬ್ಬ ಗೃಹಸ್ಥನು, ನನ್ನ ಪಾಡಿಗೆ ನಾನು ಸಾಧನೆ ಮಾಡಿಕೊಂಡಿದ್ದೇನೆ, ನನ್ನ ಸಾಧನೆ ಚೆನ್ನಾಗಾಗಿದೆ, ನಾನು ಮರಣ ಹೊಂದಿದ ಮೇಲೆ ಮೋಕ್ಷವಂತರು ಹೊಂದ್ಲಿಕ್ಕೆ ಚಾನ್ಸ್ ಇಲ್ಲ, ಯಾಕೆ ಅಪರೋಕ್ಷ ಜ್ಞಾನ ಆಗಿಲ್ಲ. ಹಾಗಾದ್ರೆ ನಾನು ಎಲ್ಲಿ ಹೋಗ್ತೇನೆ ಅಂದ್ರೆ ಚಂದ್ರಲೋಕದಲ್ಲಿ ನನಗೆ ವಾಸ ಇದೆ. ಇನ್ನು ಯತ ಯಸ್ತಪಸಾ ಸೂರ್ಯಂ ಚತ್ವಾರೋಪಿ ವಿಶೇಷತಃ. 4 ಜನ ಸ್ವಾಮಿಗಳು. 4 ಜನ ಸ್ವಾಮಿಗಳು ಯಾಕೆ ಬಂದ್ರಿ ಈಗ? ಸ್ವಾಮಿಗಳು 4 ಮಂದಿ ಸ್ವಾಮಿಗಳಿದ್ದಾರೆ. ಅದೊಂದು ಸ್ವಲ್ಪ ಪರಿಚಯ ಮಾಡಿಸೋಣ. ಮತ್ತೆ 4 ಮಂದಿ ಸ್ವಾಮಿಗಳೇನಿದ್ದಾರೆ, 4 ಮಂದಿ ಸ್ವಾಮಿಗಳು ತಮ್ಮ ಸಾಧನೆ ಮುಗಿಸಿ ಅಪರೋಕ್ಷ ಜ್ಞಾನಿಗಳಾಗಿರ್ಲಿಲ್ಲ ಅಂದ್ರ ಸೂರ್ಯಲೋಕಕ್ಕೆ ಹೋಗ್ತಾರೆ. ಬಹಳ ಚಂದ ನೋಡ್ರಿ, ಸೂರ್ಯಲೋಕ ಅವರಿಗೆ ಗೊತ್ತಾಯ್ತಾ? ಯತಯಸ್ ತಪಸಾ ಸೂರ್ಯಂ ಚತ್ವಾರೋಪಿ ವಿಶೇಷತಃ. ಯಾರ್ 4 ಸ್ವಾಮಿಗಳು ಅಂದ್ರೆ, ಪರಮಹಂಸ, ಹಂಸ, ಕುಟೀಚಕ, ಬಹುದಕ ಅಂತ 4 ಮಂದಿ ಸ್ವಾಮಿಗಳು. ಬರ್ಕೊಂಡು ಇಟ್ಕೊಳ್ರಿ ಅವ್ರ ಹೆಸರನ್ನ. ಪರಮಹಂಸ, ಕುಟೀಚಕ, ಬಹುದಕ ಅಂತ ಮತ್ತ 2 ಬರ್ಕೊಂಬಿಡ್ರಿ, 4 ಆಗ್ಲಿ. ಪರಮಹಂಸ, ಹಂಸ, ಕುಟೀಚಕ, ಬಹುದಕ ಅಂತ 4 ಮಂದಿ.
ಸನ್ಯಾಸಿಗಳೂ ಕೂಡ ತಮ್ಮ ಸಾಧನೆಯಾಗಿದ್ದರೆ ಇನ್ನೂ ಅಪರೋಕ್ಷ ಜ್ಞಾನ ಆಗಿದ್ದಿಲ್ಲ ಅಂತ ಆದ್ರೆ ಅವರು ಸೂರ್ಯಲೋಕಕ್ಕೆ ಹೋಗುತ್ತಾರೆ. 4 ಮನೆಯೊಳಗೆ ಅಲ್ಲೇ ಊರಾಗ ಭಿಕ್ಷಾ ಕೇಳ್ಕೊಂಡು ಊರಾಗ ಸ್ವಾಮಿಗಳಾಗಿರೋದು ಅವರು. ಬಹುದಕ್ಕೆ ಅವ್ರು ಊರ್ ಬಿಟ್ಟು ಹೋಗ್ಬೇಕು ಅಂತೇನಿಲ್ಲ. ಕುಟೀಚಕ ಅಂತಂದ್ರೆ ಕುಟೀರ, ಮನೆಯೊಳಗ ಸ್ವಾಮಿಗಳಾಗೋದು, ಮನೆಯಿಂದ ಹೊರಗ ಒಂದು ಇದು ಕುಟೀರ ಹಾಕೊಂಡು ಗುಡಿಸ್ಲು ಹಾಕೊಂಡು ಅಲ್ಲೇ ಇರೋದು. ಗೊತ್ತಾಯ್ತಾ? ಅವ್ರೇನ್ ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ. ಅಲ್ಲಿ ಮಗನೇ ಊಟದ ವ್ಯವಸ್ಥೆ ಎಲ್ಲ ಮಾಡಿರ್ತಾನೆ, ಮಕ್ಕಳು ಅಥವಾ ಮುಂದಿನವರೆಲ್ಲ ಅಲ್ಲೇ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಮನೆಯಲ್ಲೇ ಇದ್ದು ಸನ್ಯಾಸಿಗಳಾಗಿರುವಂತಹದ್ದು ಅದೊಂದು. ಹಂಸ ಅಂದ್ರೆ ಮತ್ತ ಅದರಲ್ಲಿ ಏಕದಂಡ ದ್ವಿದಂಡ ಎರಡೂ ಅದ. ಅವರು ಪೀಠ ಅಥವಾ ಅದಕ್ಕೊಂದು ಏನು ಅಂತ ಇರುವುದಿಲ್ಲ, ಸುಮ್ಮನೆ ಬಿಡಿ ಸ್ವಾಮಿಗಳು ಅಂತ ಕರಿತಿರ್ತೀವಲ್ಲ ಹಂಗಿದ್ದಂಗ. ಪರಮಹಂಸ ಅಂತ ಅನ್ನೋದು ಬಹಳ ಉತ್ತಮ ಮಟ್ಟದ ಸನ್ಯಾಸ ಅಂತ ಹಿಂಗೆ ಕರೀತಾರೆ. ಈಗ ನಾವೆಲ್ಲ ನಮ್ಮ ಸ್ವಾಮಿಗಳನ್ನ ಉಳಿದವ್ರನ್ನ ನೋಡ್ತಿರ್ತೀವಲ್ಲ, ಪರಮಹಂಸರು ಅಂತ ಹಿಂಗೆ ಕರ್ಸ್ಕೊಂಡಿದ್ದ. ಹಂಸರು ಕುಟೀಚಕ ಬಹುದಕ. ಅದೇ ಊರಿನಲ್ಲಿ ಇದ್ದು ಸಂಚಾರ ಮಾಡ್ತಾ ಭಿಕ್ಷಾ ಕೇಳ್ಕೊಂಡಿರೋರು. ಕೆಲವರು ಮನೆಯಲ್ಲೇ ಅಂದ್ರೆ ದೊಡ್ಡ ಮನೆ ಇರ್ತಿತ್ತಾವ, ಎಲ್ಲ ಹೊರಗೆ ಅಂಗಳದಾಗ ಒಂದ್ ಕಡೆಗೆ ಮೂಲ್ಯಾಗ ಒಂದು ಟೆಂಟ್ ಹಾಕೊಂಡಲ್ಲೇ ಸನ್ಯಾಸ ಜೀವನ ಮಾಡ್ಕೋತ ಇದ್ಬಿಡೋದು. ಅವ್ರು ಮನೆ ಒಳಗೆ ಹೋಗೋಂಗಿಲ್ಲ, ಎಲ್ಲೂ ಹೊರಗೆ ಹೋಗೋಂಗಿಲ್ಲ, ಊಟಕ್ಕೆಲ್ಲ ವ್ಯವಸ್ಥೆ ಮಗನೇ ಮಾಡಬೇಕು. ಆಮೇಲೆ ಇನ್ ಕೆಲವರು ದಂಡ ಹಿಡ್ಕೊಂಡು 1 ದಂಡ 3 ದಂಡ ಎಲ್ಲ ಹಿಡ್ಕೊಂಡು ಸಂಚಾರ ಮಾಡೋರು. ಅವರು ಊರಿಂದ ಊರಿಗೂ ಹೋಗ್ತಾರ. ಇನ್ನು ಪರಮಹಂಸರು ಅಂತನೋರು ದೊಡ್ಡ ಯೋಗ್ಯತಾ, ಅದಕ್ಕೆ ಒಂದು ಅಂದ್ರೆ ಸುಪ್ರೀಂ ಕೋರ್ಟ್ ಇದ್ದಂಗ ಅವ್ರೆಲ್ಲದಕ್ಕೂ ಮುಂದೆ ವ್ಯವಸ್ಥೆ ಮಾಡ್ತಾ ಇರ್ತಾರೆ. ಹಿಂಗದ. ಓಕೆ, ರೈಟ್, ಮುಂದೆ ಹೋಗೋಣ ಬರ್ರಿ. ಇನ್ನ ಬ್ರಹ್ಮ ವನಸ್ಥಾಹ ಗಚ್ಚಂತಿ ತಪಸೈವ ಋಷೀನ್ ವನಸ್ಥಾಹ. ಇನ್ನು ವಾನಪ್ರಸ್ಥಾಶ್ರಮಿಗಳು ಋಷಿಗಳನ್ನ ಹೊಂದುತ್ತಾರೆ. ಋಷಿಗಳಂದ್ರೆ ಋಷಿಗಳಿದ್ದ ಲೋಕ. ವಸಿಷ್ಠ ವಿಶ್ವಾಮಿತ್ರಾದಿಗಳೇನ್ ಯಾವ ಲೋಕದಲ್ಲಿ ಇರ್ತಾರೋ ಆ ಲೋಕಕ್ಕೆ ವಾನಪ್ರಸ್ಥಾಶ್ರಮಿಗಳು ಹೋಗ್ತಾರೆ. ಬ್ರಹ್ಮಚಾರಿಣ ನೈಷ್ಠಿಕಾಹ. ನೈಷ್ಠಿಕ ಬ್ರಹ್ಮಚಾರಿಗಳು ಅಂತೇನಿದ್ದಾರೋ ಅವರೆಲ್ಲಿ ಹೋಗ್ತಾರ ಅಂತ ಕೇಳಿದ್ರೆ ವಾಲಖಿಲ್ಯಾಂಶ್ಚ. ವಾಲಖಿಲ್ಯರ ಲೋಕಕ್ಕೆ ಹೋಗ್ತಾರ. ನಿನ್ನ ಹೇಳಿನ ವಾಲಖಿಲ್ಯರ ಲೋಕಕ್ಕೆ ಹೋಗ್ತಾರ ಅಂತ ತಿಳ್ಕೊಂಡು. ಗುರು ಶುಶ್ರೂಷ ಯೈವತು. ಯಾಕ? ಗುರುಗಳ ಸೇವಾದ ಫಲ ಎಷ್ಟು ಮಹತ್ವದ ನೋಡ್ಕೊಳ್ರಿ. ಈಗ ಚಂದ್ರಲೋಕ, ಸೂರ್ಯಲೋಕ, ಋಷಿಲೋಕ, ವಾಲಖಿಲ್ಯರ ಲೋಕ ಅಂತ 4 ವರ್ಣದವ್ರು 4 ಕಡೆ ಹೋಗ್ತಾರ. ಯದಿ ಯಾವಾಗ ಪಶ್ಯಂತೇತೆ ಏವ ಸಾಕ್ಷಾತ್ ದೇವಂ ಜನಾರ್ದನಂ. ಒಂದು ವೇಳೆ ಇವರು, ವಾಕ್ಯ ನೋಡ್ರಿ ಪಡೆಕ್ರಮ, ಏತೆ ಪಶ್ಯಂತಿ ಸಾಕ್ಷಾತ್ ದೇವಂ, ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡರೆ ಇವರೆಲ್ಲರೂ ಅಮೃತತ್ವಂ ತದಾ ಯಾಂತಿ, ಅಮೃತಕ್ಕೆ ಮೋಕ್ಷವಂತಾರ. ನಾಣ್ಯತಾತು ಕಥಂಚನ. ಇಲ್ಲದೆ ಇದ್ರೆ ಈ 4 ಮಂದಿಯು ಮೋಕ್ಷಕ್ಕೆ ಹೋಗಂಗಿಲ್ಲ. ಶ್ರೀಮದಾಚಾರ್ಯ ವಾಕ್ಯ. ಕಲ್ಪನಾ ಬಂತ? ಎಲ್ಲರಿಗೂ ಅರ್ಥ ಆಯ್ತಾ ವಿಷಯ? ಓಕೆ, ರೈಟ್. ಅಂದ ಮೇಲೆ ಸನ್ಯಾಸ ಅಂತನ್ನುವುದು ಕೇವಲ 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 ಸಾಧನೆಗೆ ವಿಶಿಷ್ಟವಾದ ದೇಹ, ವಿಶಿಷ್ಟವಾದ ಅವಕಾಶ ಹೊರತಾಗಿ ಅದನ್ನು ತಗೊಂಡು ಕೂಡಲೇ ಮೋಕ್ಷ ಆಗೇ ಬಿಡ್ತೀನಿ ಇವರಿಗೆ ಅಂತ ಭಾವಿಸಬಾರದು. ಬರ್ರಿ ಮುಂದೆ ತಗೊಳ್ರಿ. ನಚ ಸನ್ಯಾಸ ಮಾತ್ರೇಣ ಅಮೃತತ್ವಂ. ಖಂಡನ ಮಾಡಿಬಿಟ್ರಿ ಶ್ರೀಮದಾಚಾರ್ಯ. ಸನ್ಯಾಸ ತಗೊಂಡು ಮಾತ್ರಕ್ಕೆ ಮೋಕ್ಷ ಆಗ್ತಾರಂತ ಯಾರು ಹೇಳ್ಯಾರಪ್ಪ ನಿನಗ ಅಂತಂದ್ರು. ಯಾಕ? ಆಲೋಚನಾ ಮಾಡ್ರಿ. 3ನೇ 4ನೇ ಶತಮಾನದ ಭಾಷ್ಯಕಾರರು, ಅವರ ವ್ಯಾಖ್ಯಾನದ ಅನಂತರದಲ್ಲಿ ಮುಂದೆ ಬಂದವರು ಎಲ್ಲಾನು ಅದನ್ನ ಹೂ ಹೂ ಅಂತ ಹೂ ಗುಟ್ಕೋತ ಬಂದ್ರೆ 12ನೇ ಶತಮಾನದ ತನಕ ಸುಮಾರು ಒಂದು 300-400 ವರ್ಷಗಳು ಅಥವಾ ಇನ್ನೂ ಹೆಚ್ಚೇ, ಅಷ್ಟು ವರ್ಷಗಳ ಕಾಲ ಬರೀ ಇದೇ ತಲೆಯಾಗಿ ರಿಪೀಟೆಡ್ಲಿ ಹೋಗಿದೆ ಎಲ್ಲಾರಿಗೂ. ಅದನ್ನ ಪೂರ್ಣ ಕಿತ್ತಿ ಹಾಕಿ ಶುದ್ಧ ಸಿದ್ಧಾಂತ ಸ್ಥಾಪನೆ ಮಾಡ್ಬೇಕು ಶ್ರೀಮದಾಚಾರ್ಯ. ಎಷ್ಟು ಕಠಿಣದ, ಎಷ್ಟು ಕಠಿಣದ ತಿಳ್ಕೊಳ್ರಿ. ಬಹಳ ಕಠಿಣದ, ಬಹಳ ಕಠಿಣದ. ಅಲ್ಲಿಯವರೆಗೆ ಏನೇನು ತತ್ವಜ್ಞಾನದಲ್ಲಿ ವಿಪ್ಲವ ಆಗಿತ್ತು, ಹಲ್ಬಲ್ ಆಗ್ಬಿಟ್ಟಿತ್ತು, ಅದನ್ನೆಲ್ಲ ತೆಗೆದು ಸ್ವಚ್ಛ ಮಾಡಬೇಕಾದ ಜವಾಬ್ದಾರಿ ಶ್ರೀಮದಾಚಾರ್ಯ. ಕಲ್ಪನಾ ಬರೋದಿಲ್ಲ. ನೀವು ವಿಚಾರ ಮಾಡಿ ನೋಡ್ರಿ. ಒಂದು 250 ಇಯರ್ಸ್ ಬ್ರಿಟಿಷರ ಆಳಿದರವ್ರನ್ನ ಹೊರಗೆ ಹಾಕಿ ಸ್ವಾತಂತ್ರ್ಯ ತಗೊಳ್ಳಿಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೇಕು ವಿಚಾರ ಮಾಡ್ರಿ. ಇದು ಬರೇ ದೈಹಿಕ ದಾಸ್ಯಕ್ಕೆ, ಬೌದ್ಧಿಕ ದಾಸ್ಯದ ಪರಿಣಾಮ ಎಷ್ಟಿರಬೇಡ. ಎಷ್ಟೆಷ್ಟು ಮಂದಿ ಬಂದು ಹೋದ್ರು, ಎಷ್ಟು ಮಂದಿ ತಪ್ಪು ವ್ಯಾಖ್ಯಾನ ಮಾಡಿರಬೇಡ. ಹಂಗ ಭ್ರಾಂತಿಯಿಂದ ಪಾಪ ಸ್ವಾಮಿಗಳಾಗಿ ಸುಳ್ಳ ಸತ್ತ ಶ್ರಾದ್ದ ಮಾಡಿಸ್ಕೊಳ್ಳಾರ್ದು ಹೋದವ್ರು ಎಷ್ಟು ಮಂದಿ. ಸ್ವಾಮಿಗಳು ಹಾಕೊಂಡು ಶ್ರಾದ್ದ ಇಲ್ಲ ಅವರಿಗೆ, ಅವ್ರು ತಮ್ಮ ಶ್ರಾದ್ದ ಮಾಡ್ಕೊಂಡು ಹೋಗಿರ್ಬೇಕು. ಅವ್ರನ್ನ ಮತ್ತೆ ಸ್ವಾಮಿಗಳು ಅಂತ ತಿಳ್ಕೊಂಡು ನೆಲದಾಗ ಹೂಳ್ಬೇಕು ಅವ್ರನ್ನ, ಇಲ್ಲ ನದಿಯಾಗ ಹೋಗಿಬೇಕು ಅವ್ರನ್ನ. ಯಾಕೆ ಬೇಕಾಗಿತ್ತಿದೆಲ್ಲ? ಎಷ್ಟು ಆಚಾರ್ಯ ಕ್ರಾಂತಿ ಹೆಂಗಿತ್ತು ಅಂದ್ರೆ ಬಹಳ ಆಶ್ಚರ್ಯ. ಅದೆಲ್ಲ ನನಗೆ ಆಶ್ಚರ್ಯ ಅನಿಸ್ತದೆ. ನಾನು ಇದನ್ನ ಈಗ ನೋಡ್ರಿ, ಈ ತ್ರಿಮತಸ್ಥ ಆಚಾರ್ಯರಲ್ಲಿ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಆಚಾರ್ಯಗಳಲ್ಲಿ ದ್ವೈತಾಚಾರ್ಯ ಅನಿಸ್ಕೊಂಡವ್ರು ತತ್ವಜ್ಞಾನಾಚಾರ್ಯ ಶ್ರೀಮದಾಚಾರ್ಯ ಕೊನೆಗೆ ಬಂದಾರ. ಅದಾದ್ಮೇಲೆ ಬೇರೆಯವರು ಅಷ್ಟು ದೊಡ್ಡ ಪ್ರಚಾರ ಸ್ಟ್ಯಾಂಡ್ ಆಗೋ ಆಚಾರ ಬರಲ್ಲ, ಬಂದಾರ, ಪ್ರಯೋಜನ ಬೀಳಿಲ್ಲ ಅಷ್ಟೇ. ಯಾಕಂದ್ರೆ ಅವ್ರ ಸಿದ್ಧಾಂತ ಏನು ಸ್ಟ್ಯಾಂಡ್ ಆಗಿಲ್ಲ. ಎಂದು ಮೊದಲನೇ ವ್ಯಾಖ್ಯಾನಕಾರರು ಬಂದ್ರು, ಉಪನಿಷತ್ತಿಗೆ ಫಸ್ಟ್ ಕೈ ಹಾಕಿದ್ರು, ಅವರಿಂದ ಆಚಾರ್ಯವರೆಗೂ ಕೂಡ ಯಾರ್ಯಾರು ಏನೇನು ಬರದಾರ, ಎಷ್ಟು
ಎಷ್ಟು ನ್ಯೂನತೆಗಳು ಎಷ್ಟು ದೋಷಗಳವ ಅಂದ್ರೆ ಆಚಾರ್ಯರು ತಾವು ಉಪನಿಷತ್ ಪಾಠ ಹೇಳೋ ಕಾಲಕ್ಕೆ ಫಸ್ಟ್ ಅವುಗಳನ್ನೇ ಪಾಠ ಹೇಳಿದ್ರು. ನೆನಪಿಟ್ಟುಕೊಡ್ರಿ ಶ್ರೀಮದಾಚಾರ್ಯ. ಉದಾಹರಣೆಗೆ ತಾವಿನ್ನೂ ಬ್ರಹ್ಮಸೂತ್ರ ಭಾಷ್ಯ ಬರೆದಿದ್ದಿಲ್ಲ, ಅವಾಗ ಯಾವ ಪಾಠ ಹೇಳ್ತಿದ್ರು ಅಂದ್ರೆ ಶಂಕರ ಭಾಷ್ಯವನ್ನೇ ಪಾಠ ಹೇಳ್ತಾರೆ ಶ್ರೀಮದಾಚಾರ್ಯ. ಅದನ್ನೇ ಹೇಳಿ ಪಾಠ ಹೇಳುವಾಗ ಅಲ್ಲಿದ್ದ ದೋಷಗಳನ್ನು ತೋರಿಸಿಕೊಟ್ರು. ನಾರಾಯಣ ಪಂಡಿತಾಚಾರ್ಯ ಸುಮಧ್ವದಲ್ಲಿ ಬರೆದಿದ್ದಾರೆ ಆ ಮಾತನ್ನ. ಅವುಗಳನ್ನು ಹೇಳಿ ಅವುಗಳಲ್ಲಿದ್ದ ದೋಷಗಳನ್ನು ತೋರಿಸಿಕೊಟ್ಟು ಅನಂತರದಲ್ಲಿ ಕೇಳಿದ್ರಂತ ಅವ್ರ ಜನ ಎಲ್ಲ, ಬರೀ ಮಂದಿ ದೋಷ ಹತ್ತಿರ ಶುದ್ಧ ಬರೀ ನೋಡಿ ನೀವು ಅಂತ ತಿಳ್ಕೊಂಡು ಹೇಳಿದಾಗ ತಾವು ಭಾಷೆ ಬರೆದು ತೋರಿಸಿದಂತ ಶ್ರೀಮದಾಚಾರ್ಯ. ಹಿಂಗಾಗಿದೆ ಆಚಾರ್ಯ. ನನಗೆ ನಾವು ಸುಮ್ಮನೆ ಒಂದು ಪ್ರಶ್ನೆ ಮಾಡ್ಕೊಳ್ತಿದ್ದೆ ಅವಾಗ, ಅಲ್ರಿ ಶ್ರೀಮದಾಚಾರ್ಯ ಅವತಾರ ಮಾಡಿದ್ರೆ ಅಲ್ಯಾಕೆ ಹೋಗಿ ಮಾಡ್ಬೇಕಾಗಿತ್ತು ಅಂತ ನಮ್ದು. ಸುಮ್ನೆ ಈಗ ಘಟ್ಟದ ಕೆಳಗೆ ಘಟ್ಟದ ಮೇಲೆ ಅಂತ ಒಂದು ಇರ್ತದೆ ನೋಡ್ರಿ, ನಮ್ಮಲ್ಲಿ ಒಂದು ಇರ್ತಲ್ಲ. ಇಲ್ಲಿ ಮೇಲೆ ಧಾರವಾಡ, ಹುಬ್ಳಿ, ಇಲ್ಲಿ ಬೆಂಗಳೂರು, ಇಲ್ಲಿ ಮೈಸೂರು, ಇಲ್ಲಿ ಆಗಿದ್ರೆ ಏನ್ ತ್ರಾಸ ಆಗ್ತಿತ್ತು ಅವರಿಗೆ, ಇಲ್ಲಿ ಮಾಡ್ಲಿಕ್ಕೆ ಬರ್ತಿತ್ತು, ಇಲ್ಲಿ ಅಲ್ಯಾಕೆ ಹೋಗ್ಬೇಕಾಗಿತ್ತು ಅಂತ ಅನ್ಸ್ತಿರ್ತ ಅವಾಗ. ನಿಮಗೆ ಹೇಳ್ತೀನಿ ಆಶ್ಚರ್ಯ, ನನಗ ಎಲ್ಲಿವರೆಗೆ ಇದು ಹಂಗೆ ಇತ್ತು ಅಂದ್ರೆ ಮೊನ್ನೆ ತನಕ ಹಂಗೆ ಇತ್ತು. ಯಾಕೆ ಅದ್ ಹೇಳಿದ್ದೀನಿ ಅಂದ್ರೆ ಅದ್ರೊಳಗ ಆ ಪ್ರಾಂತದಲ್ಲಿರುವಂತಹ ಎಷ್ಟು ಜನ ದೇವತೆಗಳ ಹೆಸರನ್ನು ತಗೊಂಡ್ರಂದ್ರೆ ಎಲ್ಲಾನು ಶಿವನ ಗಣದಲ್ಲಿದ್ದ ಅನುಯಾಯಿಗಳು. ಗೊತ್ತಾಯ್ತಾ? ಆ ತುಳುನಾಡಿನ ತುಂಬಾ ಅವರೇ ಅಂದ್ರೆ ಅವರೇ. ಅಲ್ಲಿ ಎಲ್ಲೂ ವಿಷ್ಣು ಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ ಏನೂ ಇಲ್ಲಲ್ಲಿ. ಇನ್ನೂ ಸ್ವಲ್ಪ ಹಿಂಗ್ ಮ್ಯಾಲ ಉತ್ತರ ಭಾರತಕ್ಕೆ ಬಂದಂಗ ರಾಮ, ಹನುಮಂತ, ಕೃಷ್ಣ ಹಿಂಗೆಲ್ಲ ಇದ್ದಾರ. ಈ ತೆಳಗ ದಕ್ಷಿಣಕ್ಕೆ ಹೋದ್ರೆ ನೀವು ತುಳು, ಕೇರಳ ಹಂಗ ಹೊಕ್ಕೋತ್ ಹೋಗ್ಬಿಟ್ರಿ ಅಂದ್ರೆ ಖಲಾಸ್. ಕೇವಲ ರುದ್ರದೇವರ ಸರ್ವೋತ್ತಮತ್ವ, ರುದ್ರಗಣದವರ ಸರ್ವೋತ್ತಮತ್ವನೇ ಬಿಟ್ರೆ ಬೇರೆ ಇಲ್ಲೇ ಇಲ್ಲ. ಅಲ್ಲಿ ನೀವು ಉಡುಪಿಗೆ ಹೋದ್ರಿ, ಈ ಪ್ರಾಂತಕ್ಕೆ ಹೋದ್ರಿ, ಇನ್ನು 8 ದಿಕ್ಕುಗಳಲ್ಲಿ ಶೇಷದೇವರ ಗುಡಿಗಳು, ದುರ್ಗಾ ಗುಡಿಗಳು, ಗಣಪತಿ ಗುಡಿಗಳು ಇವೇ ಅವ. ಅಂಥ ಸ್ಥಳದಲ್ಲಿ ಶ್ರೀಮದಾಚಾರ್ಯರು ಹುಟ್ಟಿ ಬಂದು ಅವತಾರ ಮಾಡಿ ಬಂದು ಅವ್ರು ಎಲ್ಲಾರನ್ನೂ ಅಲ್ಲಗಳದು ವಿಷ್ಣು ಸರ್ವೋತ್ತಮತ್ವ ಸ್ಥಾಪನಾ ಮಾಡಿದ ಗ್ರೇಟ್. ಅದು ಬೇರೆಯವ್ರಿಗೆ ಚಾನ್ಸೇ ಇದ್ದಿದ್ದಿಲ್ಲ. ಅದಕ್ಕೆ ಉಳಿದವ್ರನ್ನ ಕಳಿಸ್ಲಾರ್ದ ಅವ್ರು ಕಳಿಸ್ಯಾರ. ನನಗೆ ಅಲ್ಲಿ ತನಕನೂ ಅರ್ಥ ಆಗಿದ್ದಿಲ್ಲ. ಮೊನ್ನೆ ನಾ ಅದನ್ನ ನೋಡಿ ಬಂದ ಮೇಲೆ ಎರಡನೇ ಭಾಗ ನೋಡಿದ ಮೇಲೆ ಅರ್ಥ ಆತು. ಅವು ಎಷ್ಟು ರುದ್ರಗಣದವರು ಅಂದ್ರ ಇಡೀ ತುಳುನಾಡು ತುಂಬ್ಕೊಂಡ್ಬಿಟ್ಟಾರ್ರಿ. ಕಾಲಕ್ಕೆ ದಾರಿ ಒಳಗೆ ಬಸ್ ಸ್ಟ್ಯಾಂಡ್ ಇಂದ ಹೋಗೋ ಕಾಲಕ್ಕೆ ಶುರು ಒಟ್ಟು ಕೊರಗಜ್ಜ ದೇವಸ್ಥಾನ, ಕಾಳಿಕಾಂಬ ದೇವಸ್ಥಾನ, ಮಾರಿಕಾಂಬ ದೇವಸ್ಥಾನ ಅಷ್ಟು ಸೂತ್ರವ. ಈಗ ಎಂಥದ್ರಲ್ಲಿ ಆಚಾರ ಅವತಾರ ಮಾಡಿ ಬಂದು ಎಂತಿಂತ ಕೆಲಸ ಮಾಡ್ಯಾರ ನೋಡ್ರಿ. ರಿಯಲಿ ನಮ್ಮ ಆಚಾರ ಗ್ರೇಟ್. ಯಾಕಂದ್ರೆ ಮಿಷನ್ ಇಂಪಾಸಿಬಲ್ ಅದು. 4-5 ಶತಮಾನ 6 ಶತಮಾನಗಳ ಕಾಲ ಕೇವಲ ಅದ್ವೈತ ವಿಶಿಷ್ಟಾದ್ವೈತ ದರ್ಶನಗಳನ್ನು ಓದಿಕೊಂಡು ಅದೇ ಸತ್ಯ ಅಂತ ತಿರುಗುವ ಜನರಿಗೆ ಎಕ್ದಮ್ಲೆ ಅಲ್ಲ ಅಂತ ಹೇಳಿ ತಿರುಗಿ ಬಿದ್ದು ಕೂಡ್ಲೆ ಎಲ್ಲಾರು ವಿಲಿ ಅಂದು ಹೋಗ್ಬಿಟ್ರಿ. ಸುಮಧ್ವದಲ್ಲಿ ಬರ್ತದ, ನಾಳೆ ಪ್ರವಚನ ಮಾಡೋ ಕಾಲಕ್ಕೆ ಹೇಳ್ತೀನಿ ಅದನ್ನ ಹೆಂಗಿರ್ತ ಅಂತ ಹೇಳಿ. ಭಾರಿ ದೊಡ್ಡ ಜಟಕ. ಅದಕ್ಕೆ ಶ್ರೀಮದಾಚಾರ್ಯರು ನಚ ಸನ್ಯಾಸ ಮಾತ್ರೇಣ ಅಮೃತತ್ವಂ ಖಂಡಿಸಿಬಿಟ್ರು. ಅಲ್ಲಿವರೆಗೆ ಯಾರೂ ಅಲ್ಲಗಳಿಲಿಕ್ಕಾಗದೇ ಇರುವಂತಹ ಮಾತುಗಳನ್ನ ಕೇವಲ ಸನ್ಯಾಸದಿಂದ ಅಮೃತತ್ವ ಮೋಕ್ಷ ಅದ ಅಂತ ಯಾರು ಹೇಳಿದ್ರಿ ನಿಮಗ ಅಂತ ಕೂತ್ಬಿಟ್ರೆ, ಹೆಟ್ಟು ಹೇಳ್ಕೊಂಡು ಕೂತ್ಬಿಟ್ರಿ ಶ್ರೀಮದಾಚಾರ್ಯ. ಯಾಕ? ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ ಇತಿ ಶ್ರುತೇಹೇ. ವೇದ ಏನ್ ಹೇಳ್ತದ? ಅವನನ್ನ ಅಪರೋಕ್ಷೀಕರಿಸಿಕೊಂಡಾಗ ಮೋಕ್ಷ ಅಂತ ವೇದ ಹೇಳಿಕತ್ತದ. ನೀವು ವೇದ ವಿರುದ್ಧವಾಗಿ ಬರೇ ಸ್ವಾಮಿಗಳಾದರ ಮೋಕ್ಷ ಅಂತ ಹೆಂಗ್ ಹೇಳಿದ್ರಿ ಅಂತ ಕೂತ್ರಾಚಾರ್ಯ. ತಮೇವಂ ವಿದ್ವಾನ್, ಆ ಭಗವಂತನನ್ನು ಹೀಗೆ ಸಾಕ್ಷಾತ್ಕಾರ ಮಾಡಿಕೊಂಡವನು ಅಮೃತ ಇಹ ಭವತಿ, ಮೋಕ್ಷ ಹೊಂತಾನ. ನ ಅನ್ಯ ಪಂಥ ಅಯನಾಯ ವಿದ್ಯತೆ, ಬೇರೆ ದಾರಿ ಇಲ್ಲ ನಿಮಗೆ. ಅಷ್ಟೇ ಅಲ್ಲ, ಸ್ಪಷ್ಟವಾಗಿ ವಿದ್ಯೈವತು ನಿರ್ಧಾರಣಾತ್ ಅಂತ ತಿಳಿದುಕೊಂಡು ಸೂತ್ರದಲ್ಲಿ ವೇದವ್ಯಾಸ ದೇವರು ಅಪರೋಕ್ಷ ಜ್ಞಾನದಿಂದಲೇ ಮೋಕ್ಷ ಅಂತ ವ್ಯಾಸರೇ ಹೇಳಿದಾಗ ಅದನ್ನು ಬಿಟ್ಟು ವಿದ್ಯೈವತು ನಿರ್ಧಾರಣಾತ್ ತೆಗೆದು ಸನ್ಯಾಸದಿಂದ ಮೋಕ್ಷ ಅಂತ ಅನ್ಲಿಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ರು? ಹಿಂಗ ವಾಕ್ಯ ಭೇದವನ್ನ ಮಾಡ್ಲಿಕ್ಕೆ ಯಾಕೆ ಹೋದ್ರಿ ನೀವು ಅಂತ ಪ್ರಶ್ನೆ. ಸರಿನಾ? ಒಂದು ವೇದವಾಕ್ಯ, ಒಂದು ಸೂತ್ರ, ಮತ್ತೊಂದು ಭಾಗವತ. ನೋಡ್ರಿ, ನರೋಧಯತಿ ಮಾಂ ಧರ್ಮೋ ನ ಸಾಂಖ್ಯಂ ಯೋಗ ಉದ್ಧವ ನ ಸ್ವಾಧ್ಯಾಯಸ್ತಪಸ್ತ್ಯಾಗೋ ನಿಷ್ಠಾಪೂರ್ತಂಚ ದಕ್ಷಿಣ. ಉದ್ಧವನಿಗೆ ಕೃಷ್ಣ ಹೇಳ್ತಾನ, ನೋಡು ಉದ್ಧವ ಕೇಳಿಲ್ಲಿ, ನನಗೆ ಯಾರೂ ಒತ್ತಡ ಹಾಕ್ಲಿಕ್ಕೆ ಬರಂಗಿಲ್ಲ. ಏನಂತ? ನಾನು ಧರ್ಮಾಚರಣೆ ಮಾಡಿದ್ದೀನಿ, ನಂಗೆ ಮೋಕ್ಷ ಕೊಡು. ನಾನು ಸಾಂಖ್ಯ ಯೋಗದಲ್ಲಿದ್ದೀನಿ, ನಂಗೆ ಮೋಕ್ಷ ಕೊಡು. ನಾ ಸ್ವಾಧ್ಯಾಯ ಮಾಡಿದ್ದೀನಿ, ತಪಸ್ಸು ಮಾಡಿದ್ದೀನಿ, ಸ್ವಾಮಿಗಳಾಗಿದ್ದೀನಿ, ಯಜ್ಞ ಮಾಡಿದ್ದೀನಿ, ದಾನ ಮಾಡಿದ್ದೀನಿ, ನಂಗೆ ಮೋಕ್ಷ ಕೊಡು ಅಂತ ಯಾರೂ ನನಗೆ ಒತ್ತಡ ಹೇರ್ಲಿಕ್ಕೆ ಬರೋದಿಲ್ಲ. ನ ರೋಧಯತಿ ಮಾಂ ನ ತ್ಯಾಗ. ಸನ್ಯಾಸ ತಗೊಂಡ ಮಾತ್ರಕ್ಕ ನೋಡು ಕೃಷ್ಣ ನಾ ಸ್ವಾಮಿಗಳಾಗಿದ್ದೀನಿ, ಮೋಕ್ಷ ಕೊಡು ನನಗ ಅಂತ ನೀ ಕೇಳಬೇಡ. ಸ್ಪಷ್ಟ ಬರಿತಾನೆ ಕೃಷ್ಣ ಮಾತನ್ನು.
ಭಾಗವತ, ಬ್ರಹ್ಮಸೂತ್ರ, ವೇದಗಳಲ್ಲಿ ಮೂರೂ ಕಡೆಗಳಲ್ಲೂ ಕೂಡ ಎಷ್ಟು ಚಂದ ವಿಷಯ ವೈವಿಧ್ಯದ ಮೂಲಕ ಇದನ್ನ ನಿರಾಕರಣೆ ಮಾಡ್ಲಿಕ್ಕೆ ಅಂತಂದ್ರೆ ಕೇವಲ ಸನ್ಯಾಸದಿಂದ ಇಲ್ಲವೇ ಇಲ್ಲ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಆದ್ದರಿಂದ ನಚ ಸನ್ಯಾಸ ಮಾತ್ರೇಣ ಅಮೃತತ್ವಂ. ಹಿಂದಿನ ಎಲ್ಲ ವ್ಯಾಖ್ಯಾನಕಾರರು ತಲೆ ಕೆಳಗಾಗಿ ಬಿಟ್ರಿ ಇದ್ದೀಗಿಂದೀಗ. ಯಾಕಂದ್ರೆ ಅವರೆಲ್ಲ ಏನ್ ನಂಬ್ಕೊಂಡು ಕೂತಿದ್ರು, ಸನ್ಯಾಸ ತಗೊಂಡ್ರೆ ಮೋಕ್ಷ, ಸನ್ಯಾಸ ತಗೊಂಡ್ರೆ ಮೋಕ್ಷ ಅಂತ ಕೂತಿದ್ರು. ಸರ್ವಾತ್ಮನ ಇಲ್ಲ. ಯಾಕ? ವೇದದಲ್ಲಿ ಅಪರೋಕ್ಷ ಜ್ಞಾನದಿಂದಲೇ ಮೋಕ್ಷ, ಸೂತ್ರದಲ್ಲಿ ಅಪರೋಕ್ಷ ಜ್ಞಾನದಲ್ಲೇ ಮೋಕ್ಷ, ಮತ್ತು ಭಾಗವತದಲ್ಲಿ ಉದ್ಧವನಿಗೆ ಕೃಷ್ಣ ಹೇಳುವಾಗ ನಾ ಸನ್ಯಾಸ ತಗೊಂಡಿನಿ ನನಗೆ ಮೋಕ್ಷ ಕೊಡುವಂತ ಒತ್ತಾಯ ಹೇರೋಂಗಿಲ್ಲ ಅಂತ ಹೇಳ್ಯಾನ. ಮುಂದೆ 326ನೇ ಪೇಜು, ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ ಇತಿ ಚ. ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ, ನಚ ಸನ್ನಸನಾದೇವ, ನಾ ಸ್ವಾಮಿಗಳಾಗ್ಬಿಟ್ಟಪ್ಪ, ಮುಗಿತ್ ನಂದೇನು, ಇನ್ನು ನಾ ಮೋಕ್ಷಕ್ಕೆ ಹೋಗೇ ಬಿಡ್ತೇನೆ, ನಂಗೆ ಯಾವ ತಡೆಯೋದಿಲ್ಲ ಅಂತ ಅನ್ನೋ ಹಂಗಿಲ್ಲ. ಇದು ಭಗವದ್ಗೀತಾ ವಾಕ್ಯ. ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಅಕ್ಷರಶಃ ಇದೊಂದು PhD ಥೀಸಸ್ ರೀ. ನೀವು ಇದನ್ನು ಪೂರ್ಣ, ನಾ ಅಷ್ಟು ವಿವರಣೆ ಮಾಡ್ತಿಲ್ಲ, ವಾಕ್ಯ 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 ಬಿಡಿಸಿ 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 ಹೇಳಿದ್ರೆ ಒಂದು 10 ಪುಟವಾದ್ರೂ ಇದ್ರ ಬಗ್ಗೆ ಬರೀಬಹುದು. ಅಷ್ಟು ವಿವರಣೆ ಕೊಟ್ಟಾರ ಶ್ರೀಮದಾಚಾರ್ಯ. ಬಹಳ ಗಂಭೀರ ನಮ್ಮ ಆಚಾರ್ಯ. ಇಷ್ಟು ಹೇಳಿದ ಮೇಲೆ ಮತ್ತೆ ಮುಂದೀಗ ಉಲ್ಟಾ, ತಸ್ಯ ಪುತ್ರಾದಾಯ ಉಪಯಂತಿ ಇತ್ಯಾದೇಹೇ ಗೃಹಸ್ಥಾದೀನಾಪಿ ಜ್ಞಾನಿನಾ ಮೋಕ್ಷ ಪ್ರತೀಯತೆ. ಗೃಹಸ್ಥ ಮೊದಲಾದವರು ಜ್ಞಾನಿಗಳಾದ್ರೆ ಮೋಕ್ಷ ಹೊಂತದ ಅಂತ ಹೇಳ್ಬಿಟ್ಟಾರ. ಆತಿಲ್ಲೋ? ಬ್ರಹ್ಮಚಾರಿ ಅಪರೋಕ್ಷ ಜ್ಞಾನಿ ಆಗ್ಯಾನ, ನಡಿ ಮೋಕ್ಷಕ್ಕೆ ಹೋಗು, ಮುಗಿದೋದ್ ಕೆಲಸ ಅಷ್ಟೇ. ಗೃಹಸ್ಥ ಮೋಕ್ಷ ಅಪರೋಕ್ಷ ಜ್ಞಾನ ಆಗ್ಯಾ, ಚಲ್ ಮೋಕ್ಷಕ್ಕೆ ಚಲ್ ನೀನು. ಅಲ್ರಿ ಸ್ವಾಮಿಗಳು ಯಾರು ಹೇಳಾರ ನಿಂಗೆ? ಸುಳ್ಳೆ. ಅದಕ್ಕೆ ಇವತ್ತು ಗೊತ್ತು ಮಾಡಿಸ್ಲಿಕ್ಕೆ ಪಾಠ ಕರ್ಕೊಂಡ್ಬಂದಿ ನಿಮಗೆಲ್ಲ. ಅಲ್ಲಿ ಅದಕ್ಕೆ ಗೃಹಸ್ಥಾದೀನಾಮಪಿ ಜ್ಞಾನಿನಾಂ, ಜ್ಞಾನಾಂ ಅಂದ್ರೆ ಅಪರೋಕ್ಷ ಜ್ಞಾನಾಂ ಮೋಕ್ಷ ಪ್ರತೀಯತೆ. ಸರಿನಾ? ಇದರ ಮೇಲೆ ಕೊನೆಯದು ಈ ಭಾಗದ ಮುಕ್ತಾಯ ಮಾಡೋಣಂತ, ಆಮೇಲೆ ಮತ್ತೆ ಬೇಕಾದ ಚರ್ಚೆ ಮಾಡೋಣಂತ. ಸರ್ವವರ್ಣಾಶ್ರಮಾಣಂಚ ಜ್ಞಾನಾನ್ಮೋಕ್ಷೋ ವಿನಿಶ್ಚಿತ. ಆಚಾರ್ಯರ ಪ್ರಮಾಣ ವಾಕ್ಯ. ಸರ್ವವರ್ಣಾಶ್ರಮಾಣ, ಯಾರು? ಮಹೇಶಾಚಾರ್ಯ ಬಂದ್ರಿ ಪ್ರಶ್ನೆಗೆ. ಸರ್ವವರ್ಣದವರು, ಸರ್ವ ಆಶ್ರಮದವರು ಯಾರು ಬಂದ್ರು? ಶ್ರೀನಿವಾಸ್ ಬಂದ್ರೀಗ. ಸರ್ವವರ್ಣ ಸರ್ವ ಆಶ್ರಮ, ಎಲ್ಲ ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಾಹ್ಮಣ ಎಲ್ಲರಿಗೂ ಮೋಕ್ಷ ಉಂಟು. ಘಡ 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 ಹೇಳಿದವ್ರು ನಮ್ಮ ಆಚಾರ್ಯ. ಮೊದಲು ಎಲ್ರಿಗೂ ಮೋಕ್ಷ. ಸರ್ವವರ್ಣ ಸರ್ವ ಆಶ್ರಮ. ಶೂದ್ರರಿಗೆ ಮೋಕ್ಷ ಅದನೋ ಇಲ್ಲೋ? ಅವಶ್ಯ ಅದ. ಶ್ರೀಮದಾಚಾರ್ಯ ಮೊಟ್ಟ ಮೊದಲು ಹೇಳಿದವರು ಸರ್ವರಿಗೂ ಮೋಕ್ಷ ಅದ. ಯಾರಿಲ್ಲ ಅಂದ್ರೆ ಮೋಕ್ಷ ಇಲ್ಲ. ಹೆಂಗ? ಜ್ಞಾನಾನ್ ಮೋಕ್ಷ. ಅವರವರು ಅಪರೋಕ್ಷ ಜ್ಞಾನ ಮಾಡಿಕೊಳ್ಬೇಕು, ಹರಿಸಾಕ್ಷಾತ್ಕಾರ ಮಾಡಿಕೊಳ್ಬೇಕು, ಮೋಕ್ಷ ಹೊಂದಬೇಕು. ಒಬ್ಬ ಶೂದ್ರನಾಗಿದ್ದಾನೆ, ಒಬ್ಬ ವೈಶ್ಯನಾಗಿದ್ದಾನೆ, ಒಬ್ಬ ಕ್ಷತ್ರಿಯನಾಗಿದ್ದಾನೆ, ಒಬ್ಬ ಬ್ರಾಹ್ಮಣನಾಗಿದ್ದಾನೆ, ಅವರವರು ತಮ್ಮ ಬಿಂಬ ಸಾಕ್ಷಾತ್ಕಾರ ಮಾಡಿಕೊಳ್ಳಿ, ಮೋಕ್ಷ ಹೊಂದಲಿ. ಯಾರಿಗೂ ಇಲ್ಲ ಅಂತಲ್ಲ. ಸ್ವಾರಸ್ಯ ಅಂತ್ಯಾನಾಂ ಸ್ಥಾವರಾಣಾಂ ವಾ, ಅಂತ್ಯಜರಾದವರಿಗೂ ಅಂತ್ಯಜರಿಗೂ ಬಹಳ ಮಹತ್ವದ ಈ ಶಬ್ದ ಗಮನಿಸ್ರಿ. ಸ್ಥಾವರಾಣಾಂ, ಯಾರು ಸ್ಥಾವರಾಣಾಂ? ಗಿಡ ಮರಗಳಾಗಿ ಹುಟ್ಟಿದವರಿಗೂ ಕೂಡ. ತಿಳಿತೇನ್ರಪ್ಪ? ಮತ್ತೆ ಅದ್ರದ್ದು ಪುಣ್ಯ ಏನ್? ಮತ್ತೆ ಅದ್ರ ಕಥೆ ಇಲ್ಲ. ಅಂತ್ಯಾನಾಂ, ಅಂತ್ಯಜರು ನೆನಪಿಟ್ಟುಕೊಟ್ರಿ. ಚಾಂಡಾಲರು, ಆಮೇಲೆ ಶ್ವಪಚರು, ಪುಲೀಂದ್ರ, ಆಂಧ್ರ, ಅದೇನೋ ಜಾತಿಗಳು 108. ಎಲ್ಲರಿಗೂ ಮೋಕ್ಷ, ಎಲ್ಲರಿಗೂ ಮೋಕ್ಷ. ಕಂಡೀಷನ್ ಸಪ್ಲೈ ಏನು? ಅಪರೋಕ್ಷ ಜ್ಞಾನ ಮುಖ್ಯ ಅಷ್ಟೇ. ನೀವು ಮಾಡ್ಕೋಬೇಕು. ಅದಕ್ಕೇನು ನಾವೇನ್ ಮಾಡ್ಲಿ ಬರ್ತಾವ? ಅವ್ನು ದೇವ್ರ ದರ್ಶನ ಮಾಡ್ಕೊಡ್ರಿ, ಅವ್ನು ಕರಕ್ ಹೋತಾನ, ಮೋಕ್ಷ ಹೋಗ್ತಾನ. ಇದು ನಾ ಯಾಕೆ ಅಡ್ಡು ಬರ್ಬೇಕು ಅಂತ ಕೇಳ್ತಾರ. ಇಷ್ಟೆಲ್ಲ ಇದ್ರು ಮತ್ತೆ ಹಂಗಾರೆ ಸನ್ಯಾಸಿಗಳಾದ ಕೂಡ್ಲೆ ಮತ್ತೆ ಯಾಕೆ ಹಂಗ ಕೋಡ್ ಬರ್ತದ ಅವರಿಗೆ ಅಂದ್ರೆ, ತಥಾಪಿ ಯತಿರುತ್ತಮ. ಇಷ್ಟರಲ್ಲೂ ಯತಿಗಳು ಉತ್ತಮರು. ಕಾರಣ ಜ್ಞಾನದ್ವಾರೋ ಯಥೋನ್ಯಾಸೋ ವಿಶೇಷೇಣ ಭವಿಷ್ಯತಿ. ಸನ್ಯಾಸ ತಗೊಂಡ ಮೇಲೆ ಅಲ್ಲಿ ಶಾಸ್ತ್ರ ಪ್ರಪಂಚಕ್ಕೆ ಬಾಗಿಲು ತೆರೆದು ಬಿಡ್ತದೆ, ಮುಗಿದೋದ್ ಕೆಲಸ. ಶಾಸ್ತ್ರ, ವೇದಾಂತ ಅಧ್ಯಯನ, ಪಾಠ ಪ್ರವಚನಕ್ಕೆ ಬಾಗಿಲು ತೆರೆದು ಬಿಡುತ್ತೆ. 24 ಗಂಟೆಯೂ ಪಾಠ ಪ್ರವಚನ ಮಾಡ್ತಾರೆ. ಯಾವುದು ಡಿಸ್ಟರ್ಬೆನ್ಸ್ ಇಲ್ಲೇ ಇಲ್ಲ. ಉದಾಹರಣೆಗೆ ಹೇಳ್ತೀನಿ, ಯಾವ ಹುಟ್ಟಿದ ಅಂತ ಇಟ್ಕೊಳ್ರಿ. ಮೊನ್ನೆ ಬಿಂದಣ್ಣನ ಪೈಕಿ ಯಾರೊಬ್ರು ಹುಟ್ಟಿದ್ರು. ಅವರ ಅಣ್ಣನ ಮೊಮ್ಮಗನ್ ಮಗ ಏನೋ ಹುಟ್ಟಿದ. 10 ದಿವಸ ಅವ ಪಾಪ ಓದೋ ಹಂಗಲೇ ಬರೆಯೋಂಗಿಲ್ಲ. ನಮ್ಮ ಆಲೂರು ಆಚಾರ್ಯಗೆ ಮಧ್ಯಕ್ಕೆ ಏನೋ ಒಂದು ಉಪಾಧಿ ಬಂತು. 10 ದಿವಸ ಕೃಷ್ಣಾರ್ಪಣ. ಸ್ವಾಮಿಗಳ ಆಗ್ಬಿಟ್ರೆ ಸತ್ರು ಅಷ್ಟ, ಹುಟ್ಟಿದ್ರು ಅಷ್ಟ. ಅವರಿಗೆ ವೃದ್ಧಿ ಇಲ್ಲ, ಮೈಲಿಗಿಲ್ಲ. ಅವರಿಗೆ ಮೈಲಿಗೆ ಎಂಬುದೇ ಇಲ್ಲ ಅವರಿಗೆ ಮೊದಲೇದ್ದು.
ಸನ್ಯಾಸ ಯೋಗಾತ್ ಯತಯ ಶುದ್ಧ ಸತ್ವಾಃ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾತ್ ಯತಯ ಶುದ್ಧ ಸತ್ವಾಃ. ಏನ ಆಶ್ರಮದ ಮಹಿಮಾ ಎಂಥದ್ದು ನೋಡ್ಕೊಳ್ರಿ. ಕೆಳಗೆ ವಾಕ್ಯ ಶ್ರೀಮದಾಚಾರ್ಯ ನೋಡ್ರಿ ಅಲ್ಲಿ, ಜ್ಞಾನದ್ವಾರೋ ಯಥೋನ್ಯಾಸೋ ವಿಶೇಷೇಣ ಭವಿಷ್ಯತಿ ಇತಿ ಚ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತ ಯಶುದ್ಧ ಸತ್ವಾಃ. ಆ ಸನ್ಯಾಸಿಗಳಿಗೆ ನಾವು ಯಾಕೆ ಮಹತ್ವ ಕೊಡ್ತೀವಿ, ಯಾಕೆ ಅವ್ರು ಶ್ರೇಷ್ಠ ಆದ್ರು ಅಂದ್ರ, ಗೃಹಸ್ಥಾಶ್ರಮದಲ್ಲಿ ಗೃಹಸ್ಥಾಶ್ರಮದಲ್ಲಿ ಹೆಚ್ಚು ನಮಗೆ ಶಾಸ್ತ್ರಾಧ್ಯಯನ ಮಾಡ್ಲಿಕ್ಕೆ ಅವಕಾಶ ಸಿಗಲ್ಲ. ಕಾರಣ ಮನೆ ವಾಳ್ತನ. ಈ ಮನೆಯೊಳಗಿನ ಗದ್ಲುಗಳು ಈ ಕಡೆ ಆ ಮಗಂದು ಮುಗಿಸೋದ್ರಾಗ ಮಗಳದು ಮುಗಿಸೋದ್ರಾಗ ಹೆಂಡತಿದು, ಅವ್ರು ಮುಗಿಯೋದ್ರಾಗ ಅಪ್ಪ ಅಮ್ಮಂದು, ಎಲ್ಲಾ ಮುಗಿಯೋದ್ರಾಗ ನಂದು. ಪುಸ್ತಕ ಯಾವಾಗ ಹಿಡ್ಕೋತಿಪ್ಪ ನೀನು? ಅಲ್ರಿ ಆಚಾರ ಅಂದ್ರೆ ಏನ್ ನಿಮ್ದು? ಅಲ್ಲೋ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ. ಸನ್ಯಾಸಿಗಳಿಗೆ ನಿರಂತರ ಪಾಠ ಹೇಳಿ ಹೇಳಿ ತತ್ವಜ್ಞಾನ ದೃಢ ಆಗ್ತದ. ನಮಗೆ ನಿತ್ಯ ಪಾಠ ಇರಂಗಿಲ್ಲ, ಅದರಿಂದ ದೃಢ ಆಗುವುದಿಲ್ಲ. ದಾರ್ಢ್ಯ ಯಾವಾಗ ಬರ್ತದೆ? ಹ್ಯಾಮರಿಂಗ್ ಆದಾಗ ತಾನೇ ದಾರ್ಢ್ಯ ಬರುವುದು. ಮಳಿ ಗಾಡಿಯೊಳಗೆ ಸಿಗ್ಬೇಕಾದ್ರೆ 10 ಸರ್ತಿ ಹೊಡಿತೀವಿ, ಒಂದ್ಸಲ ಹಿಂಗ್ ಹಣ್ಬಿಟ್ರೆ ಮಳಿ ಹೋಗಿ ಸೇರ್ಕೋತ ಒಳಗ. ಅಂದ ಮೇಲೆ ನಮ್ಮ ಬುದ್ಧಿಯಲ್ಲಿ ವೇದಾಂತಗಳು ಹ್ಯಾಮರಿಂಗ್ ಆದಾಗ ಮಾತ್ರ ದೃಢ ಆಗ್ತದ ತತ್ವಜ್ಞಾನ. ಹಂಗಾಗ್ಲಿಕ್ಕೆ ಸನ್ಯಾಸ ಧರ್ಮ ಚಲೋ. ಸೊ ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಸನ್ಯಾಸ ಧರ್ಮ ತಗೊಂಡ್ರ ಜ್ಞಾನದ ಬಾಗಿಲು ತೆರೆದಂತೆ. ಅದಕ್ಕ ನೋಡ್ರಿ ಅವ್ರ ಪ್ರವಚನ ಹೇಳಿದ್ರೆ ನಮ್ಮ ಮನಸ್ಸಿಗೆ ಲಘುತ್ತಾಗ್ತದ, ಠಕ್ ಅಂತ. ಯಾಕಂದ್ರೆ ದೃಢ ಇರ್ತದ ಅವ್ರದ್ದು. ಈ ನಮ್ಮಂಥವ್ರು ಹೇಳಿದ್ರೆ ತಿಳಿತಾಳೆ ನಮ್ಮ ಆಚಾರ ತಗೋ ಬರ್ತದ ಅವ್ರದೆಲ್ಲ ಅಂತ ಹಿಂಗ್ ಹೋಗ್ಬಿಟ್ಟಿರ್ತೀವಿ ನಾವು. ಅಲ್ಲ ಅಂದ್ರ ಒಂದ್ ಊರಾಗ ಒಬ್ರು ಸ್ವಾಮಿಗಳು ಬಂದಿದ್ರಂತ್ರಿ. ಕಥೆ ಹೇಳಿರ್ತೀವಿ ಸುಮ್ ತಿಳಿದಿರ್ಲಿ ಅಂತ ತಿಳ್ಕೊಂಡು. ಏನಾಯ್ತು, ಒಬ್ಬೊಬ್ಬ ಹೆಣ್ಮಗಳು ತಮ್ಮ ಹುಡುಗ ಸಿಕ್ಕಾಪಟ್ಟೆ ಬೆಲ್ಲ ತಿಂತಿದ್ನಂತ್ರಿ. ಹೋಗೋದು ಬೆಲ್ಲ ತಿನ್ನೋದು, ಹೋಗೋ ಸಕ್ಕರೆ ತಿನ್ನೋದು, ಹೋಗೋದು. ಆ ಕರ್ಕೊಂಡ್ ಹೋಗಿ ಸ್ವಾಮಿಗಳಿಗೆ ಹೇಳಿದ್ಲಂತ. ಸ್ವಾಮಿಗಳ ಒಂದ್ ಮಾತ್ ಹೇಳ್ರಿ, ಹುಡುಗ ಬೆಲ್ಲ ತಿನ್ಬೇಡ, ನೀವ್ ಹೇಳಿದ್ ಬಿಟ್ಬಿಡ್ತಾನಂತ. ಹಿಂಗ 3 ದಿವ್ಸ ಬಿಟ್ಟು ಬಾವ ಅಂತ ಹೇಳಂತ. 3 ದಿವ್ಸ ಬಿಟ್ಟಾಕಿ ಹೆಣ್ಮಗಳು ತಮ್ಮ ಮಗನ್ ಕರ್ಕೊಂಡು ಹೋದ್ಲಂತ. 3 ದಿವ್ಸ ಹಿಂದ್ ಬಂದಿದ್ದೆ ಸ್ವಾಮಿ, ಬೆಲ್ಲ ತಿನ್ಬೇಡ ಅಂತ ಹೇಳ್ರಿ ಅಂತ ತಿಳ್ಕೊಂಡು. ಇವತ್ತರ ಒಂದ್ ಮಾತ್ ಹೇಳ್ರಿ, ಅಪ್ಪಿ ಇನ್ಮೇಲೆ ಬೆಲ್ಲ ತಿನ್ಬೇಡ ಅಂತ ಇಷ್ಟ ಹೇಳ್ಬಿಟ್ರಂತ ಅವ್ರ ಸ್ವಾಮಿಗಳು. ಅಕ್ಕಿ ಅಂದ್ಲು, ಅಲ್ರಿ ಸ್ವಾಮಿಗಳ ಇಷ್ಟ ಹೇಳಿಕ್ 3 ದಿವ್ಸ ಯಾಕೆ ತಗೊಂಡ್ರಿ? ಬೆಲ್ಲ ತಿನ್ಬೇಡ ಅಂತ ಹೇಳಿಕ್ 3 ದಿವ್ಸ ಯಾಕೆ ತಗೊಂಡ್ರಿ ಅಂತ. ಅದಕ್ಕೆ ಸ್ವಾಮಿಗಳು ಹೇಳಿದ್ರಂತ, 3 ದಿವ್ಸ ಹಿಂದೆ ನಾನು ಬೆಲ್ಲ ತಿಂತಿದ್ದೆ, ಬಿಟ್ಟು ನೋಡಿದೆ 3 ದಿವ್ಸ, ನನಗ್ ಬಿಟ್ಟಿರ್ಲಿಕ್ಕೆ ಬರ್ತದ ಅಂತ ಗೊತ್ತಾದ್ಮೇಲೆ ಮಂದಿಗೆ ಹೇಳಲಿಕ್ಕೆ ಅಧಿಕಾರ ಬಂತು ಅಂತ ಹೇಳಿದ್ರಂತ. ಸನ್ಯಾಸ ಯೋಗಾದ್ಯತ ಯಶುದ್ಧ ಸತ್ವಾಃ. ಸನ್ಯಾಸಿಗಳು ಸಂಸಾರ ಬಿಟ್ಟಿರ್ತಾರೆ. ಅದನ್ನ ನಮಗ್ ಪ್ರವಚನ ಮಾಡಿದ್ರೆ ನೋಡ್ರಪ್ಪ, ಸಂಸಾರದ ಮೇಲೆ ವೈರಾಗ್ಯ ತಾಳ್ರಿ ಅಂತ ಹೇಳಿದ್ರೆ ಅರ್ಥ ಆಗ್ತದ, ಹತ್ತದ. ನಾನ ಹೆಂಡತಿ ಮಕ್ಕಳು ಪರಿವಾರ ಸಮೇತ ಕುತ್ಕೊಂಡು ಪೀಠದ ಮೇಲೆ ಎಲ್ಲಾರು ವೈರಾಗ್ಯದಿಂದಿರ್ರಿ ಅಂದ್ರೆ ಮೊದ್ಲು ನೀರು ವೈರಾಗ್ಯದಿಂದ ಅಂತ ಹೇಳ್ತಾರೆ. ಅಷ್ಟ ಕೆಲಸ ಅರ್ಥ ಈಗ ಅವರು ಎಲ್ಲಾ ಧರ್ಮಗಳ ಪರಿಪಾಲನೆ ಮಾಡ್ತಿರ್ತಾರೆ. ಅದಕ್ಕೆ ಸನ್ಯಾಸ ಧರ್ಮ ಶ್ರೇಷ್ಠ ಈ ಅಭಿಪ್ರಾಯದಲ್ಲಿ ಹೊರತಾಗಿ ಆಶ್ರಮ ತಗೊಂಡ್ಕೊಳ್ಳಿ ಮೋಕ್ಷ ಆಗ್ತದ ಅನ್ನೋ ಅಭಿಪ್ರಾಯದಾಗ ಅಲ್ಲ. ಅವ್ರು ಆತ್ಮಶ್ರಾದ್ದ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಮುಗಿದು ಹೋತು. ಇಲ್ಲ, ಮುಂದೆ ಹೋದ್ಮೇಲೆ ಇರೋದಿಲ್ಲ, ವೃಂದಾವನ ಆದ್ಮೇಲೆ ಇರೋದಿಲ್ಲ, ಆರಾಧನೆ ಅಷ್ಟೇ ಅವರಿಗೆ. ಇಲ್ಲ, ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತ ಯಶುದ್ಧ ಸತ್ವಾಃ. ಅಷ್ಟು ಅಧ್ಯಯನ ಮಾಡಿ 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 ಸುನಿಶ್ಚಿತಾರ್ಥ ದೃಢ ಮಾಡ್ಕೊಂಡ್ಬಿಡ್ತಾರ. ಸನ್ಯಾಸ ಯತಿಗಳು ಶುದ್ಧ ಅಂತಃಕರಣ ಶುದ್ಧ ಆಗ್ತದ, ಮೋಕ್ಷಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದ. ಸರಿ, ಈ ಕೊನೆ ಭಾಗದಲ್ಲಿ ಶ್ರೀಮದಾಚಾರ್ಯರು ಏನು ನಿರ್ಧಾರ ಮಾಡಿ ತೋರಿಸಿದ್ರು ನಮಗ ಅಂತಂದ್ರೆ, ಒಬ್ಬರು ಭಾಷ್ಯಕಾರರು ಪರಭಾಷ್ಯಕಾರರೊಬ್ಬರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂದ್ರೆ, ಯಾರು ಯಜ್ಞ ದಾನ ಅಧ್ಯಯನ ಮಾಡಿಕೊಂಡಿದ್ದಾರೆ ಗೃಹಸ್ಥಾಶ್ರಮಿಗಳು, ಯಾರು ತಪಸ್ ಮಾಡಿಕೊಂಡ್ರ ವಾನಪ್ರಸ್ಥಾಶ್ರಮಿಗಳು, ಯಾರು ಗುರುಕುಲದಲ್ಲಿದ್ದಾರೆ ಬ್ರಹ್ಮಚಾರಿಗಳು, ಅವರೆಲ್ಲರೂ ಸಾಧನೆ ಮಾಡ್ಕೊಂಡು ಸತ್ತ ಮೇಲೆ ಪುಣ್ಯಲೋಕಕ್ಕೆ ಹೋಗ್ತಾರೆ. ಬ್ರಹ್ಮ ಸಂಸ್ಥಃ ಸ್ವಾಮಿಗಳು ಆದವ್ರು ಮೋಕ್ಷಕ್ಕೆ ಹೋಗ್ತಾರ ಅಂತ ಹೇಳಿದ್ದಿದ್ರೆ, ಈ ಮಾತು ಭಗವದ್ಗೀತೆಯ ಭಾಗವತದ ಸೂತ್ರದ ವೇದಕ್ಕೆ ವಿರುದ್ಧವಾದದ್ದರಿಂದಾಗಿ ಮತ್ತು ಬೇರೆ ಶ್ರುತಿಗಳಿಗೆ ವಿರುದ್ಧವಾದದ್ದರಿಂದಾಗಿ ಸರ್ವಾತ್ಮನ ಹೀಗೆ ಹೇಳಬಾರದು. ಎಲ್ಲಾ ವರ್ಣ ಎಲ್ಲಾ ಆಶ್ರಮ ಎಲ್ಲಾರು ಅಂತ್ಯಜರು ಮೋಕ್ಷವನ್ನು ಹೊಂದುತ್ತಾರೆ. ಕಂಡೀಷನ್ ಅಪರೋಕ್ಷ ಜ್ಞಾನ ಆಗಬೇಕು. ಮತ್ತು ಸನ್ಯಾಸ ಧರ್ಮದಲ್ಲಿ ಶ್ರೇಷ್ಠ ಅಂತ ಹೇಳ್ತಿರ್ಲಿಲ್ಲ. ಯಾಕೆ ಅಂದ್ರೆ ಅಧ್ಯಯನಕ್ಕೆ ವಿಶೇಷ ಅವಕಾಶ ಇರ್ತದೆ. ಅವ್ರಿಗೆ ವ್ಯಾಪ ಇರೋದಿಲ್ಲ. ಅವರೇನು ಮತ್ತೆ ದುಡಿದು ತಂದು ಮನಿ ಹೆಂಡತಿ ಮಕ್ಕಳು ಸಾಕೋಂಗಿಲ್ಲ. ಹೋಗೋದು ಭಿಕ್ಷಾಂದೇಹಿ ಅಂತ ಕೇಳೋದು, ಭಿಕ್ಷಾ ಕೊಟ್ಕೊಂಡು ತಗೊಳ್ಳೋದು, ತಿಂದು ಮುಂದ್ ಕೆಲ್ಸಕ್ಕೆ ಹೊಂಟ್ಬಿಡೋದು, ಅಷ್ಟೇ ಕೆಲಸ. ಇಷ್ಟು ಸುಲಭ ಇರ್ತದೆ. ಆವಾಗ ವೇದಾಂತಗಳ ಅಧ್ಯಯನ ಹೆಚ್ಚಾಗ್ತದೆ. ಆಗಿದ್ದಕ್ಕೆ ತತ್ವ ದೃಢ ಆಗ್ತದೆ. ದೃಢ ಆದಾಗ ಮನಸ್ಸು ಶುದ್ಧ ಆಗ್ತದೆ. ಶುದ್ಧ ಆದಾಗ ಅಪರೋಕ್ಷ ಜ್ಞಾನ ಆಗ್ತದ. ಇಷ್ಟಕ್ಕಾಗಿ ಹೇಳಿದ್ದು. ಈ ಪ್ರಸಂಗದಲ್ಲಿ ಬರುವಂತಹ ಮಾತು, ಪ್ರಶ್ನೆ ಕೇಳಿದ್ದೇನು ಅಂದ್ರೆ,
ಎಲ್ಲ ವರ್ಣಾಶ್ರಮದವರಿಗೆ ಹೇಳಿದ್ದೀರಿ, ಸನ್ಯಾಸಿಗಳಿಗೆ ಅಷ್ಟೇ ಎಲ್ಲರೂ ಮೋಕ್ಷ ಅಂತ, ಹಾಗಾದ್ರೆ ಸ್ತ್ರೀಯರಿಗೇನು ಅಂತ. ಸ್ತ್ರೀಯರೆಲ್ಲರಿಗೂ ಕೂಡ ಸಾಧನೆ ಉಂಟು, ಮೋಕ್ಷ ಉಂಟು, ಸಂದೇಹವೇ ಬೇಡ. ಏನು ಸಾಧನ ಅಂತ ಕೇಳಿದ್ರೆ ಪುರುಷರಿಗೆ ಸಮಸಮವಾಗಿ ಸಾಧನ ಅವರಿಗೂ ಕೂಡ. ಅವರ ಪಾಠಕ್ಕೆ ಕೂತರೆ ಇವರು ಪಾಠಕ್ಕೆ, ಅವರ ಪ್ರವಚನಕ್ಕೆ ಕೂತರೆ ಇವ್ರ ಪ್ರವಚನ, ಅವ್ರು ಜಪ ಮಾಡಿದ್ರೆ ಇವ್ರು ಜಪ ಮಾಡೋದು, ಅವರು ದೇವರ ಪೂಜಾ ಮಾಡಿದ್ರೆ ಇವರು ಆ ದೇವರ ಪೂಜೆಗೆ ಸಂಬಂಧಪಟ್ಟ ಭಗವಂತನಿಗೆ ನೈವೇದ್ಯಕ್ಕೆ ಸಂಬಂಧಪಟ್ಟ ಅಡಿಗೆ ಮೊದಲಾದವುಗಳನ್ನು ಮಾಡೋದು. ಅವ್ರು ವೈಶ್ವದೇವಾದಿಗಳನ್ನ ಮಾಡ್ಲಿಕ್ಕೆ ಕೂತುಕೊಂಡ್ರೆ ಅದಕ್ಕೆ ಬೇಕಾದ ಉಳಿದ ಸಾಮಗ್ರಿಗಳನ್ನು ತಂದು ಕೊಡೋದು. ಈಗ ಮೇನ್ ಪುರೋಹಿತ, ಚೋಟಾ ಪುರೋಹಿತ ಅಂತ ಇಬ್ರು ಇರ್ತಾರೋ ಇಲ್ಲೋ, ಇಬ್ಬರಿಗೂ ದಕ್ಷಿಣೆ ಕೊಟ್ಟು ಕಳಿಸ್ತಾರೋ ಇಲ್ಲೋ, ಮುಖ್ಯ ಪುರೋಹಿತರಿಗೆ ಕೆಳಗಿನವ್ರಿಗೆ ಇಬ್ಬರಿಗೂ ಕೂಡ ಅವ್ರಿಗೆ ದಕ್ಷಿಣೆ ಕೊಟ್ರಿ, ಅವ್ರೇನ್ ಮಾಡಿಲ್ಲ ಬಿಟ್ಲ ಸುಮ್ ಸಾಮಾನ್ ತಂದು ಕೊಟ್ರ ಅಂದ್ರೆ ಅದು ಒಂದು ಕಾರ್ಯನೇ ಅಲ್ಲೇನು ಮತ್ತೆ. ಅಂದ ಮೇಲೆ ಅವರಿಗೂ ಕೂಡ ಅವಶ್ಯವಾಗಿ ಅದರಲ್ಲಿ ಭಾಗ ಅದ. ಅಕಸ್ಮಾತ್ ನೋಡ್ರಿ, ಮನೆಯಲ್ಲಿ ನಿತ್ಯಾಗ್ನಿಹೋತ್ರ ಇಟ್ಟುಕೊಂಡಿದ್ದರೆ, ನಮ್ಮ ಮಹೇಶಾಚಾರ್ಯ ಹೇಳ್ತಾರೆ ಅದನ್ನ, ನಿತ್ಯಾಗ್ನಿಹೋತ್ರ ಇಟ್ಟುಕೊಂಡಿದ್ರೆ ಯಜಮಾನ ಹೊರ ಊರಿಗೆ ಹೋಗಿದ್ರೆ ಹೆಂಡತಿ ಅವನ ಸ್ಥಾನದಲ್ಲಿ ಕೂತ್ಕೊಂಡು ಆಹುತಿ ಹಾಕ್ಲಿಕ್ಕೆ ಬರ್ತದೆ ಅಂತ ಇದೆ. ನಿತ್ಯಾಗ್ನಿಹೋತ್ರ ಇಟ್ಟುಕೊಂಡವರು ಯಜಮಾನರು ಊರಿಗೆ ಹೋಗೋ ಪ್ರಸಂಗ ಬಂತು, ಹೆಂಡತಿ ಕೂತಿದ್ದಾಳ, ಆ ಶಿಷ್ಯರ ಮಂತ್ರ ಹೇಳಬೇಕು, ಅವ್ರ ಜಾಗದಲ್ಲಿ ಅವ್ರು ಕೂತ್ಕೊಂಡು ಆಹುತಿ ಹಾಕಬೇಕು ಅಂತ ಸೋಮಯಾಗಾದಿಗಳಲ್ಲಿ ಹೇಳಿದ್ದಾರೆ ಈ ಮಾತುಗಳನ್ನು. ಮಹೇಶಾಚಾರ್ಯ ಹೌದು ನೋಡ್ರಿ ನೋಡ್ರಿ ನೋಡ್ರಿ. ಅಂದ್ರೆ ನಮಗೂ ನಮ್ಮ ಅಜ್ಞಾನದ, ಸರಾಫ್ ಅವ್ರು ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಮ್ಮ ಅಜ್ಞಾನದ ಪರಾಕಾಷ್ಠ ಏನು ಅಂದ್ರೆ ಹೆಣ್ಮಕ್ಳನ್ನ ದೂರಿಡೋದು, ಹೆಣ್ಮಕ್ಳನ್ನ ದೂರಿಡೋದು ಮಾಡ್ಬಿಡ್ತೀವಿ ನಾವು. ಅಲ್ಲ, ಸರ್ವಾತ್ಮನ ನಿತ್ಯಾಗ್ನಿಹೋತ್ರ ಇಟ್ಟುಕೊಂಡವ್ರ ಮನೆಯಲ್ಲಿ ಹೆಣ್ಮಕ್ಳಿಗೂ ಅಷ್ಟೇ ಅಧಿಕಾರ, ಪುರುಷರಿಗೆ ಅಷ್ಟೇ ಅಧಿಕಾರ. ಅದರಿಂದ ಅವರ ಸಾಧನೆಯೂ ಇದೆ, ನಮ್ಮ ಸಾಧನೆಯೂ ಇದೆ, ಇಬ್ಬರ ಸಾಧನೆಯೂ ಇದೆ. ಇನ್ನೇನು ಇಷ್ಟು ವ್ಯತ್ಯಾಸ, ಅಲ್ಲಿ ಪ್ರತಿಮಾಗಳು ವ್ಯತ್ಯಾಸವ, ಕ್ರಮ ವ್ಯತ್ಯಾಸದ ಅಷ್ಟು ವಿಷಯ. ಬ್ರಹ್ಮವಾದಿನೋ ವದಂತಿ ಯದ್ವಸೂನಾಂ ಪ್ರಾತಃಸವನಂ. ಇನ್ನೊಂದು ಮಾತು ಹೇಳಬೇಕಾಗಿತ್ತು. ಈ ಆಚಾರ್ಯರು ಗೀತಾಭಾಷ್ಯದ 4 ಅಥವಾ 5ನೇ ಅಧ್ಯಾಯದಲ್ಲಿ ಸನ್ಯಾಸಿಗಳ ಸೇವಾ ಮಾಡೋರು ಇರ್ತಾರಲ್ಲ, ಅತ್ಯಂತ ಪ್ರಾಮಾಣಿಕರಾಗಿ ಸನ್ಯಾಸಿಗಳ ಸೇವಾ ಮಾಡೋರು ಇರ್ತಾರಲ್ಲ, ಅವರು ಗೃಹಸ್ಥಾಶ್ರಮಿಗಳು ತಮ್ಮ ಗೃಹಸ್ಥಾಶ್ರಮದಲ್ಲಿದ್ದು ಏನ್ ಸಾಧನ ಮಾಡಿರ್ತಾರೆ ಅದಕ್ಕಿಂತ ಹೆಚ್ಚಿನ ಸಾಧನ ಮಾಡಿದಂತೆ ಅಂತ ಕೊಟ್ಟಿದ್ದಾರೆ. ಕೇವಲ ಶುದ್ಧ ಸನ್ಯಾಸದ ಧರ್ಮ, ಅವರು ಸನ್ಯಾಸಿಗಳಿದ್ದಾರೆ, ಅವ್ರು ಸೇವೆ ಮಾಡ್ಕೊಂಡಿದ್ದಾನೆ. ಇವ್ ಪುಣ್ಯ ಎಷ್ಟದ ಅಂದ್ರೆ ಗೃಹಸ್ಥಾಶ್ರಮಗಳು ಮಾಡಿದಕ್ಕಿಂತ ಹೆಚ್ಚಿನ ಪುಣ್ಯ ಅದ ಅಂತನ್ನೋದು ಅಲ್ಲಿ ವಾಕ್ಯ ಇದೆ. ಅಂದ್ರೆ ಅಷ್ಟು ಸನ್ಯಾಸ ಧರ್ಮದ ಶ್ರೇಷ್ಠತೆಯನ್ನು ಹೇಳಿದ್ದಾರೆ ಆಚಾರ. ಕಾರಣ ಒಂದೇ, ತತ್ವಜ್ಞಾನ ದೃಢವಾಗ್ತದ, ಅಷ್ಟಕ್ಕಾಗಿ ಹೇಳಿದ್ದಾರೆ ಅಷ್ಟೇ. ಇನ್ನು ಮುಂದೆ ಇದು ಉಪನಿಷತ್ತು ಮುಗೀತು, 2ನೇ ಅಧ್ಯಾಯದ ಉಪನಿಷತ್ ಮುಗೀತದ. ಒಟ್ಟು 8 ಅಧ್ಯಾಯ, ಅದ್ರೊಳಗ 2ನೇ ಅಧ್ಯಾಯ ಮುಗಿಲಿಕ್ಕೆ ಬಂದದ. ವಿಷಯ ಹೇಳಿರ್ತೀನಿ, ನಾಳೆ ಹೇಳೋಣ ಅಂತೆಲ್ಲ. ಉಳಿದೆಲ್ಲ ಏನು ಅಂದ್ರೆ ಗುರು ಶಿಷ್ಯರ ಮಧ್ಯದಲ್ಲಿ ಚರ್ಚೆ. ಈಗ ಏನ್ ಗುರು ಶಿಷ್ಯರ ಮಧ್ಯದಲ್ಲಿ ಚರ್ಚೆ, ತುಂಬಾ ರಹಸ್ಯ ವಿಚಾರಗಳನ್ನೆಲ್ಲ ಹೇಳ್ಬಿಟ್ಟಾರ. ಒಮ್ಮೆ ಹೊಡೆತಕ್ಕ ಅಷ್ಟು ತಡ್ಲಿಕ್ಕೆ ಆಗುದಿಲ್ಲ ನಮ್ ಹೊಡೆತ. ಇದನ್ನ 2 ದಿವಸ 3 ದಿವಸ ಹೇಳ್ಬೇಕು ನಾ ಪಾಠ, ಅಂದ್ರೆ ತಿಳಿತದೆ ನಿಮ್ಗೆ. ಏನು ಈಗೇನ್ ಮಾಡಿದ್ರಿ, ಅಪರೋಕ್ಷ ಜ್ಞಾನಿಗಳಾದವರಿಗೆ ಮೋಕ್ಷ ಅಂತ ಹೇಳ್ಬಿಟ್ರಿ. ಆ ಅಪರೋಕ್ಷ ಜ್ಞಾನಿಗಳಲ್ಲಿ ನಾನಾ ತರಹದ ಅಪರೋಕ್ಷ ಜ್ಞಾನಿಗಳಿದ್ದಾರೆ. ನಾನಾ ತರಹದ ಒಂದು ನೀನು ಏಕಗುಣೋಪಾಸಕರು ಅಂತಿದ್ದಾರೆ, ಚತುರ್ಗುಣೋಪಾಸಕರು ಅಂತಿದ್ದಾರೆ, ಬಹುಗುಣೋಪಾಸಕರು ಇತ್ಯಾದಿ ಇದ್ದಾರೆ. ಅವರಿಗೆಲ್ಲ ಮೋಕ್ಷ ಎಲ್ಲಿ ಆಗ್ತದ, ಹೆಂಗಾಗ್ತದ, ಮೋಕ್ಷಕ್ಕೆ ಹೋಗೋದು ಅಂದ್ರೆ ಹೆಂಗ, ಅವರು ಎಲ್ಲಿ ಹೋಗೋರು ಪ್ರಶ್ನೆ. ಅರ್ಥ ಆಯ್ತಾ? ಏಕಗುಣ ಉಪಾಸನೆ ಮಾಡಿದವ ಇದ್ದಾನೆ, ಒಬ್ಬನೇ ಇದ್ದಾನೆ. ಈಗ ಉದಾಹರಣೆಗೆ ನಾನು ಆತ್ಮವೆಂಬ ಒಂದೇ ಗುಣವನ್ನು ಉಪಾಸನೆ ಮಾಡ್ತೀನಿ. ನಾನು ಸ್ವಾಮಿ ಸ್ವಾಮಿ ಸ್ವಾಮಿ, ನನಗೆ ಇನ್ಯಾವುದು ಬೇಡ. ನನಗೆ ಮಮ ಸ್ವಾಮಿ ಹರಿ ನಿತ್ಯಂ, ಮಮ ಸ್ವಾಮಿ ಹರಿ ನಿತ್ಯಂ, ಮಮ ಸ್ವಾಮಿ, ಇಷ್ಟೇ ಉಪಾಸನೆ ಮಾಡ್ತೀನಿ ನಾನು. ನನಗೆ ಅಪರೋಕ್ಷ ಜ್ಞಾನ, ಮೋಕ್ಷಕ್ಕೆ ಹೋಗ್ಬೇಕು. ನಾ ಎಲ್ಲಿ ಹೋಗ್ತೀನಿ ಮೋಕ್ಷದಾಗ ಅಂದ್ರೆ, ನಿನ್ನ ಮೋಕ್ಷ ಈ ಭೂಲೋಕ, ನೀನ್ ಇಲ್ಲೇ ಇರ್ತೀಯ. ನಿನಗೆ ಅಲ್ಲೇನ್ ಫೆಸಿಲಿಟಿ ಕೊಡ್ಬೇಕಾಗಿದೆ ಅದೆಲ್ಲ ಇಲ್ಲೇ ಕೊಟ್ಬಿಡ್ತೀವಿ ನಾವು, ನೀನ್ ಅಲ್ಲಿ ಕರ್ಕೊಳ್ಳೋದಿಲ್ಲ. ಯಾಕಂದ್ರೆ ನೀ ಏಕಗುಣೋಪಾಸಕ ಇದ್ದೀನಿ. ಇದಾದ ಮೇಲೆ ಇನ್ನೂ ಉಳಿದವರು ಬೇರೆ ಬೇರೆಯವರು ಇದ್ದಾರೆ. ಅವರು ಅಂತರಿಕ್ಷದಲ್ಲಿ, ಅವರು ಸ್ವರ್ಗದಲ್ಲಿ ಇರ್ತಾರೆ. ಸ್ವರ್ಗದಲ್ಲೂ ಮುಕ್ತರಾದವರು ಇರ್ತಾರೆ, ಏನ್ ಸಂದೇಹ ಬೇಡ, ಇರ್ತಾರೆ. ಆದರೆ ಈ ಮುಂದಿನ ಮಂತ್ರಗಳು ಬಹಳ ಅದ್ಭುತ. ಏನಂದ್ರೆ, ನಾವು ಅಪರೋಕ್ಷ ಜ್ಞಾನದಿಂದಾಗಿ ಅಧಿಕಾರಿಗಳಾಗ್ತೀವಿ. ಎದಕ್ಕೆ ಅಧಿಕಾರಿಗಳಾಗ್ತೀವಿ? ಆಯಾ ಲೋಕಗಳನ್ನು ಹೊಂದುವುದಕ್ಕೆ ಅಧಿಕಾರಿಗಳಾಗ್ತೀವಿ. ಆದರೆ ಅಲ್ಲಿ ಸುಖವನ್ನ ಪಡಬೇಕು ಅಂತಿದ್ರೆ, ಎಲ್ಲಿ ಆಯಾ ಲೋಕದಲ್ಲಿ ಹೋಗಿ ಸುಖವನ್ನ ಪಡಬೇಕು ಅಂತಿದ್ರೆ ವಿಘ್ನಗಳು ಎದುರಾಗ್ತವೆ. ನಮಗೆ ವಿಘ್ನಗಳು ಎದುರಾಗ್ತವೆ. ಅಂಥ ವಿಘ್ನಗಳನ್ನ ಇಲ್ಲಿಯೇ ಪರಿಹಾರ ಮಾಡಿಕೊಂಡು ನಾವು ಹೋಗಬೇಕು. ಅದಕ್ಕೊಂದು ಸುಂದರವಾದ ಪ್ರಾರ್ಥನಾ. ಏನು ಪ್ರಾರ್ಥನಾ, ಹೆಂಗ್ ಮಾಡ್ಬೇಕು ನೋಡ್ರಿ. ಈಶಾವಾಸ್ಯ ಉಪನಿಷತ್ತು, ಫಸ್ಟ್ ಉಪನಿಷತ್ತಿನ ಓದುವಾಗ ಬಂದಿತ್ತು, ಸ್ವಲ್ಪ ಸೇರಿಸಿ ಹೇಳ್ತೀನಿ. ಮತ್ತೆ ನಾಳೆ ಇದನ್ನ ಇನ್ನೊಮ್ಮೆ ಕಟ್ಟಿತೀನಿ ಮತ್ತೆ ನಿಮಗೆ. ಏನು ಅಂದ್ರೆ, ಶ್ರವಣ ಮನನ ನಿಧಿಧ್ಯಾಸನ ಮಾಡಿಬಿಟ್ಟಿನಿ ನಾನು. ನಂಗೆ ಆಗ್ಬಿಟ್ಟದ. ಒಬ್ರು ಯಾರೋ ಯಜ್ಞ ಆಗಾದ್ರೆ ಎಲ್ಲ ಮಾಡ್ಕೊಂಡ್ಬಿಟ್ರ.
ಈಗ ಅವ್ರು ಏನ್ ತುದಿ ನಿಂತಾರಂದ್ರೆ ನನಗೆ ಅಪರೋಕ್ಷ ಜ್ಞಾನ ಆಗ್ಬೇಕು ಅಂತ ತುದಿ ನಿಂತಾರ. ಒಬ್ರು ಅಧಿಕಾರಿ. ಇನ್ನೊಬ್ರು ಇದ್ದಾರೆ, ಅವ್ರಿಗೆ ಅಪರೋಕ್ಷ ಜ್ಞಾನವೂ ಆಗಿಬಿಟ್ಟದ, ಅವ್ರು ಮೋಕ್ಷಕ್ಕೆ ಹೋಗ್ಬೇಕು ಅಂತ ನಿಂತಾರೆ. ಇವರಿಬ್ಬರಿಗೂ ಸೇರಿಸಿ ಈ ಉಪನಿಷತ್ತು ಛಾಂದೋಗ್ಯ ಮತ್ತು ಈಶಾವಾಸ್ಯ ಹೇಳ್ತದೆ, ನೀವು ಅನಿವಾರ್ಯವಾಗಿ ಒಂದು ಪ್ರಾರ್ಥನಾ ಮಾಡಬೇಕು ದೇವರಲ್ಲಿ. ಏನ್ ಮಾಡ್ತಾವ? ಸ್ವಾಮಿ ನನಗೆ ಅಪರೋಕ್ಷ ಜ್ಞಾನ ಕರುಣಿಸು ಎನ್ನುವ ಪ್ರಾರ್ಥನೆಯನ್ನ ಆಗದೇ ಇದ್ದವನು, ಆದವನು ಮೋಕ್ಷವನ್ನ ಕರುಣಿಸು ಸ್ವಾಮಿ ಅಂತ ಅನ್ನುವ ಪ್ರಾರ್ಥನೆಯನ್ನು ಎರಡನ್ನೂ ಸಲ್ಲಿಸಬೇಕಂತೆ. ಅಲ್ಲಿ ಮೋಕ್ಷವನ್ನ ಸಲ್ಲಿಸು ಅನ್ನೋ ಪ್ರಾರ್ಥನಾ ಹಾಗೆ ಆಗ್ತದೆ. ಮೋಕ್ಷ ಅಂದ್ರೆ ಮೋಕ್ಷ ಹೊಂದಿದ ಮೇಲೆ ಅಲ್ಲಾಗುವ ಸುಖಕ್ಕೆ ಕೆಲವು ವಿಘ್ನಗಳಿವೆಯಂತೆ, ಆ ವಿಘ್ನ ಪರಿಹಾರ ಮಾಡಿಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತುಂಬಾ ದೊಡ್ಡ ವಿಷಯ, ರಹಸ್ಯ. ಅವ್ರಿಗೆ ಹೆಂಗ್ ಮಾಡಬೇಕು, ಏನ್ ಮಾಡಬೇಕು, ಎಲ್ಲ ಪ್ರಾರ್ಥನೆಗಳ ಮಂತ್ರಗಳನ್ನ ಪ್ರತಿಮಾ ಅಂತರ್ಗತ ಮಾಡಬೇಕು ಎಲ್ಲವನ್ನ ಹೇಳ್ತಾರೆ. ನಾಳೆ ಬೆಳಗ್ಗೆ ಸೇರಿದಾಗ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.